ಚೆಲುವಿನ ತಾರೆ ಒಲವಿನ ಧಾರೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಚೋರರಿಗೊಂದು ಕಾಲ. ಗಂಧದ ಗುಡಿ, ಮಯೂರ, ವಿಷ್ಣುವರ್ಧನ್ ಅವರ ಮೋಜುಗಾರ ಸೊಗಸುಗಾರ, ಶಂಕರ್ನಾಗ್ ಅವರ ಆಟೋ ರಾಜ, ಅಂಬರೀಷ್ ಅವರು ಆಕ್ಟ್ ಮಾಡಿದಂತಹ ಖದೀಮ ಕಳ್ಳರು, ಹೀಗೆ ಸೂಪರ್ ಹಿಟ್ ಸಿನಿಮಾಗಳ ಸಾಲು ಸಿನಿಮಾಗಳನ್ನೇ ಕೊಟ್ಟಂತ ವಿಜಯ ರೆಡ್ಡಿ ಅವರು ಮನೆ ಮುಂದೆನೆ ಬಂದ್ಬಿಟ್ಟಿದ್ರು ಆಟ ಹೇಳ್ಕೊಂಡು. ನಾನು ಸರಳವಾಗಿ ಕಾಣ್ತಿಲ್ಲ, ಅವರು ಗ್ರೇಟ್ ಡೈರೆಕ್ಟರ್ ಸ್ನೇಹಿತರು ಅವರು ವಿಜಯ ರೆಡ್ಡಿ ಅವರು, ರಜನಿ ಸರ್, ರಾಜ್ಕುಮಾರ್ ಅವರು. ಇಲ್ಲಿ ಅವರು ಎಲ್ಲ ಶಾರ್ಟ್ ತೆಗಿತಾರೆ. ಒಂದು ಪುಟ್ಟಣ್ಣ ಕಣಗಾಲ್ ಅವರ ಹೆಸರಲ್ಲಿ ಬೆಸ್ಟ್ ನಿರ್ದೇಶಕರಿಗೆ ಜೀವಮಾನ ಸಾಧನೆಗೆ ಒಂದು ಪ್ರಶಸ್ತಿ ಕೊಡುತ್ತೆ. ಅದನ್ನ ವಿಜಯ ರೆಡ್ಡಿ ಅವರಿಗೆ 2002ರಲ್ಲೇ ಕೊಟ್ಟಿದ್ದಾರೆ. ಹೆಸರು, ಹಣ, ಫಾದರ್ ಅವರು ಕೊಡ್ತಾರೆ, ಮ್ಯಾನೇಜ್ಮೆಂಟ್ ಇವ್ರು ಮಾಡ್ತಾ ಇದ್ದಾರೆ. ನಾನು ಸ್ಯಾಟರ್ಡೇ ಡಿಸೈನ್ ಅಲ್ವಾ. ಯಾವ ವರ್ಷ ಕಟ್ಟಿಸಿದ ಮನೆ ಸರ್ ಇದನ್ನ? 94. ಹಾಲ್ ಸುತ್ತಲೂ ಬೆಡ್ರೂಮ್ಗಳಿರಬೇಕು. ಸೊ ದಟ್ ಎಲ್ಲರೂ ಒಟ್ಟಿಗೆ ಸೇರಬೇಕು. ಅವರ ಇಷ್ಟದ ಊಟ ಇರುತ್ತೆ, ಆಹಾರ. ಅವರು ನಾನ್ ವೆಜಿಟೇರಿಯನ್ ಪ್ರಿಯ. ತಲೆ ಮಾಂಸ, ಬೋಟಿ. ಕೆಳಗಡೆ ಒಂದು ಬೆಡ್ರೂಮ್ ಇದೆ. ಇಲ್ಲೇ 4 ಬೆಡ್ರೂಮ್ ಇದೆ. ಆಂಟಿಕ್ ಡಿಸೈನ್ಗಳು ಅವು ಹಳೆ ಮನೆಯಲ್ಲಿ ಇತ್ತು. ಗುಜರಿಗೆ ಹಾಕಿಬಿಟ್ರೆ ವೇಸ್ಟ್ ಆಗಿಬಿಡ್ತದೆ ಅಂತ ನಾವು ತಂದು ಇಲ್ಲಿ ಯೂಸ್ ಮಾಡಿದ್ವಿ. ನೀವು ಕೇಳಿದ್ರಲ್ವ 70 years ಹಂಗೆ ಅಂತ. 1, 2, 15 ಸರ್ 70ರಲ್ಲೇ ಹಿಂಗೆ, ನೀವು 20ರಲ್ಲೇ ಹಿಂಗಿದ್ರಿ. ವಿಜಯ ರೆಡ್ಡಿ ಅವ್ರ ಬ್ಲಡ್. ರಾಜನ ಹಣ ಕಲ್ಲಿನ ಪಾಲು, ವಿಜಯ್ ಅವರ ಹಣ ಕಾರಿನ ಪಾಲು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ಹಲೋ 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 ಸರ್. ಓ ಮುನ್ರಾಜು, ನಮಸ್ತೆ ರೀ. ನಾನ್ ಚೆನ್ನಾಗಿದ್ದೀನಿ. ಅಲ್ಲ, ನೀವೇನು ಗಂಧದ ಗುಡಿ ಹಾಡು ಹೇಳ್ಕೊಂಡ್ ಬರ್ತಾ ಇದ್ರಲ್ಲ, ನೀವು ಗಂಧದ ಗುಡಿ ಯಾರು ಕ್ರಿಯೇಟರ್ ಗೊತ್ತಿಲ್ವ ನಿಮ್ಗೆ ಯಾರಂತ? ಯಾಕೆ ಗೊತ್ತಿಲ್ಲ ರೀ. ಗಂಧದ ಗುಡಿ ನಿರ್ದೇಶನ ವಿಜಯ್ ಅಂತ ತುಂಬಾ ದೊಡ್ಡದಾಗಿ ಬರ್ತಾ ಇತ್ತು. ನೀವು ಬರೀ ವಿಜಯ್ ನೋಡಿದಿರಿ, ಆರೋಹಣದಲ್ಲಿ ಇರ್ತಾ ಇತ್ತು. ಹೌದು, ಕರೆಕ್ಟ್. ಆದ್ರೆ ಅವ್ರ ನಿಜವಾದ ಹೆಸರು ವಿಜಯ್ ರೆಡ್ಡಿ ಅಂತ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ಅವ್ರು ಈ ಏರಿಯಾದವರು. ಹೌದಾ? ಖಂಡಿತವಾಗಿ ಈ ಏರಿಯಾದಲ್ಲಿದ್ದಾರಾ? ಖಂಡಿತವಾಗಿ. ನೀವು ಎಲ್ಲಿದ್ದೀರಿ ಗೊತ್ತಾ? ಈಗ ಎಲ್ಲಿದ್ದೀನಿ ನೋಡಿ, ವಿಜಯ ಸರ್ ಮನೆ ಮುಂದೆ ನಿಂತಿದ್ರಿ ನೀವು. ಅಯ್ಯೋ, ಇದು ವಿಜಯ ರೆಡ್ಡಿ ಸರ್ ಅವ್ರ ಮನೆ. ಇದು ವಿಜಯ್ ರೆಡ್ಡಿ ಅವ್ರ ಮನೆ ಸರ್. ಗಂಧದ ಗುಡಿ ಮತ್ತು ಕ್ರಿಯೇಟ್ ಮಾಡಿದ್ರಲ್ಲ, ಶಂಕರ್ನವರು ಆಟೋ ರಾಜ ಕ್ರಿಯೇಟ್ ಮಾಡಿದ್ರಲ್ಲ, ಅವರ ಆ ಕ್ರಿಯೇಟರ್ ಅವ್ರ ಮನೆ ಸರ್ ಇದು. ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾಗಿ. ಈ ಮನೆಯಲ್ಲಿ ಅವರ ದೊಡ್ಡ ಮಗದಂತ ಶ್ರೀ ತ್ರಿನಾಥ್ ರೆಡ್ಡಿ ಅವರು ಸಹ ವಾಸ ಮಾಡ್ತಿದ್ದಾರೆ. ಅವರು ವಿಜಯ ರೆಡ್ಡಿ ಅವ್ರ ಮಗ ತ್ರಿನಾಥ್ ರೆಡ್ಡಿ. ಅಂತ ಅವರಿಗೆ 3 ಜನ ಮಕ್ಕಳು. ತ್ರಿನಾಥ್ ರೆಡ್ಡಿ ಸರ್, ಶ್ಯಾಮಲಾ ಮೇಡಮ್, ನಾಗಲಕ್ಷ್ಮಿ, ಮತ್ತೆ ಲಾಸ್ಟ್ ಅವರು ನಾಗಿರೆಡ್ಡಿ ಅಂತ. ನಾಗಿರೆಡ್ಡಿ ಸರ್ ಅವರು ಕೆಲವೊಂದು ಪಿಕ್ಚರ್ಗೆ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ಅವ್ರು 3 ಜನ ಸದ್ಯಕ್ಕೆ, ನಾಗಿರೆಡ್ಡಿ ಸರ್, ನಾಗರತ್ನ ಮೇಡಮ್ ಮತ್ತು ಶ್ಯಾಮಲಾ ಮೇಡಮ್ ಎಲ್ಲ ಚೆನ್ನೈಲಿದ್ದಾರೆ. ನಮ್ಮ ತ್ರಿನಾಥ್ ರೆಡ್ಡಿ ಸರ್ ಅವರು ಈ ಮನೇಲಿ ವಾಸ ಮಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ನಾನು ಬೆಳಬೆಳಗ್ಗೆನೆ ಗಂಧದ ಗುಡಿ ಆಡಿಕೊಂಡು ಒಳ್ಳೆ ಮೂಡಲಿದ್ದೆ. ಗಂಧದ ಗುಡಿ, ಮಯೂರ, ಶ್ರೀನಿವಾಸ ಕಲ್ಯಾಣ, ಸನಾದಿ ಅಪ್ಪಣ್ಣ, ಅಷ್ಟೇ ಏಕೆ ವಿಷ್ಣುವರ್ಧನ್ ಅವರ ಮೋಜುಗಾರ ಸೊಗಸುಗಾರ, ಶಂಕರ್ನಾಗ್ ಅವರ ಆಟೋ ರಾಜ, ಅಂಬರೀಷ್ ಅವರು ಆಕ್ಟ್ ಮಾಡಿದಂತಹ ಖದೀಮ ಕಳ್ಳರು, ಹೀಗೆ ಸೂಪರ್ ಹಿಟ್ ಸಿನಿಮಾಗಳ ಸಾಲು ಸಿನಿಮಾಗಳನ್ನೇ ಕೊಟ್ಟಂತ ವಿಜಯ ರೆಡ್ಡಿ ಅವ್ರ ಮನೆ ಮುಂದೆನೆ ಬಂದ್ಬಿಟ್ಟಿದ್ರು ಆಟ ಹೇಳ್ಕೊಂಡು. ನಾನು ಮುನ್ರಾಜ್ ಅವರು ನಿಮ್ಗೆ ಪರಿಚಯ ಇದ್ದಾರೆ. ನಮಗೆ ಕಲಾ ಮಾಧ್ಯಮಕ್ಕೆ ತುಂಬ ಅಪರೂಪದ ಸಂದರ್ಶನಗಳನ್ನ ಮಾಹಿತಿ ಕೊಡ್ತಾ ಇರ್ತಾರೆ. ಅವ್ರ ಜೊತೆ ಇದ್ದಾರೆ. ಇವತ್ತು ತೋರಿಸ್ತಿರೋರ್ ಮನೆ. ಖಂಡಿತ ಬನ್ನಿ, ನೋಡಿ ಗೇಟ್ ಓಪನ್ ಇದೆ, ಲಾಕ್ ಮಾಡಿ ಹೋಗ್ತಾ ಇರ್ಬೇಕಷ್ಟೇ. ಬನ್ನಿ. 50 ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ, ಕನ್ನಡದಲ್ಲೇ 48 ಸಿನಿಮಾ ನಿರ್ದೇಶನ ಮಾಡಿರುವ ವಿಜಯ ರೆಡ್ಡಿ ಅವ್ರ ಲೈಫ್ ಹೇಗಿತ್ತು ನೋಡೋಣ. ದುರದೃಷ್ಟವಶಾತ್ ಈಗ ಕಳೆದ 5 ವರ್ಷದಲ್ಲಿ ಅವ್ರು ತೀರ್ಕೊಂಡ್ರು. ಆದರೆ ಅವ್ರ ಕುಟುಂಬ ಇದೆ, ಕಲಾವಿದನಿಗೆ ಯಾವತ್ತೂ ಸಾವಿಲ್ಲ ಅಲ್ವಾ? ನೋಡೋಣ ಬನ್ನಿ ಮುನ್ರಾಜ್, ಹೋಗೋಣ. ಬನ್ನಿ. ಬನ್ನಿ, ಎಲ್ಲರಿಗೂ ವೆಲ್ಕಮ್. ಸರ್ ನಮಸ್ತೆ ಸರ್. ನಮಸ್ಕಾರ ರೀ. ಯಾರು? ನಾವು ಕಲಾ ಮಾಧ್ಯಮ ಅಂತ ಯೂಟ್ಯೂಬ್ ಪೇಜು, ವಿಜಯ ರೆಡ್ಡಿ ಅವರ ಅಭಿಮಾನಿಗಳು. ವಿಜಯ ರೆಡ್ಡಿ ಅವ್ರ ಕುಟುಂಬನ ಭೇಟಿ ಮಾಡೋಣ ಅಂತ ಬಂದ್ವಿ ಸರ್. ಬನ್ರಿ, ಇದೇ ನಾನು ವಿಜಯ ರೆಡ್ಡಿ ಅವ್ರ ಮಗ. ಬನ್ನಿ. ಬನ್ನಿ ಅವ್ರ ಮಗನೇ ಸಿಕ್ಬಿಟ್ರು ಸರ್. ಭಾಳ ಪ್ಲೇಜರ್. ನಮಸ್ಕಾರ ಸರ್. ಕನ್ನಡಿಗರ ಪರವಾಗಿ ಹೊಸ ವರ್ಷ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು. ವಿಶ್ ದ ಸೇಮ್. ಬರ್ಬೋದಾ? ಬನ್ನಿರಿ. ವಿಜಯ ರೆಡ್ಡಿ ಬರಬಹುದು ಅಂತ ಕೇಳಬಾರ್ದು. ಸ್ವಾಗತ. ಬನ್ನಿ. ನೋಡಿ ಎಷ್ಟು ದೊಡ್ಡ ಮನಸ್ಸಿಂದ ಸ್ವಾಗತ ಮಾಡಿದ್ರು ಅವರು. ಸರ್, ಮೊಟ್ಟ ಮೊದಲು ಕನ್ನಡಿಗರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಸುಮಾರು 50 ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ಹೆಮ್ಮೆಯ ನಿರ್ದೇಶಕ ವಿಜಯ ರೆಡ್ಡಿ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ತಾ. ಕನ್ನಡಿಗರು ಅವ್ರನ್ನ ಮರೆಯಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಅಭಿಮಾನ ಸರ್. ನಿಮ್ಮಂತ ಅಭಿಮಾನಿಗಳು ಇರುವ ತನಕ ಯಾರು ಮರೆಯೋದಿಲ್ಲ ಸರ್ ಅವರನ್ನು. ನನ್ನ ಹೆಸರು ತ್ರಿನಾಥ್ ರೆಡ್ಡಿ ಅಂತ. ತ್ರಿನಾಥ್ ರೆಡ್ಡಿ ತುಂಬಾ ಚೆನ್ನಾಗಿ ವಿಶೇಷವಾಗಿದೆ ಹೆಸರೇ. ತ್ರಿನಾಥ ರೆಡ್ಡಿ, ಬ್ರಹ್ಮ ವಿಷ್ಣು ಮಹೇಶ್ವರ. ತ್ರಿನಾಥ ಅಂದರೆ 3 ಇದೆ. ತ್ರಿನಾಥ ರೆಡ್ಡಿ. ಓಕೆ. ನಾನು ವಿಜಯ ರೆಡ್ಡಿ ಅವರ ಹಿರಿಯ ಮಗ ಅಂತ ಹೇಳಿಕೊಳ್ಳಲು ಹೆಮ್ಮೆ ಪಡಿಸ್ತಾ ಇದ್ದೆ. ಓಕೆ. ಆಮೇಲೆ ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು ಇಸ್ರೋನಲ್ಲಿ ವಿಜ್ಞಾನಿಯಾಗಿ ಸೈಂಟಿಸ್ಟ್
ನ್ಯಾಯ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಇಸ್ರೋ ವಿಜ್ಞಾನಿಗಳು. ಹೌದು. ಅಪ್ಪ, ಎಷ್ಟು ವರ್ಷ ಆಯ್ತು ತಾವು ನಿವೃತ್ತರಾಗಿ? 14 ಇಯರ್ಸ್ ಆಯಿತು. ಐ ಮೀನ್ 2014 ನಿವೃತ್ತರಾಗಿದ್ದೀನಿ. ಆಮೇಲೆ ಇದು 11 ಇಯರ್ಸ್ ಆಗಿದೆ. 11 ಇಯರ್ಸ್. ಸೊ ಆಲ್ಮೋಸ್ಟ್ ಯುವರ್ 70+. 70. ಏನು ಆರೋಗ್ಯ ಮೇಂಟೈನ್ ಮಾಡಿದ್ದೀರಿ ಸರ್? ವಾವ್. ನಮ್ಮ ತಂದೆಯವರು ಸ್ಪೋರ್ಟ್ಸ್ ಮ್ಯಾನ್ ರೀ, ಅದು ಸ್ವಲ್ಪ ನಮಗೂ ಬಂದಿದೆ. ವಿಜಯ ರೆಡ್ಡಿ ಸ್ಪೋರ್ಟ್ಸ್ ಮನ್ನು? ಹಾಂ ಹೌದು, ನಾನು ಎಲ್ಲ ಹೇಳ್ತೀನಿ ಬಿಡಿ, ಎಲ್ಲ ಹೇಳ್ತೀನಿ. ಎಷ್ಟು ಜನ ಮಕ್ಕಳು ವಿಜಯ ರೆಡ್ಡಿ ಅವ್ರಿಗೆ? 4 ಜನರ ಮಕ್ಕಳು ರೀ. ನಾನು ಹಿರಿಯ ಮಗ, ನನಗೆ ಈಗ 2 ತಂಗಿಗಳು, ಆಮೇಲೆ ಕೊನೆಯವನು ನಾಗಿರೆಡ್ಡಿ ಅಂತ. ಕೊನೆ ತಮ್ಮ ನಾಗಿರೆಡ್ಡಿ ಅಂತ. 4 ಒಟ್ಟಿಗೆ 4 ಜನರ ಮಕ್ಕಳು ಮಕ್ಕಳು. ಓಕೆ. ವಿಜಯ ರೆಡ್ಡಿ ಅವರ ಅಷ್ಟು ಸಾಲು ಸೂಪರ್ ಹಿಟ್ ಸಿನಿಮಾದಲ್ಲಿ ತಮ್ಮ ಇಷ್ಟದ ಸಿನಿಮಾ ಯಾವುದು ಹೇಳ್ಬೋದೆ? ಎಲ್ಲವೂ ಇಷ್ಟ ರೀ ನನಗೆ. ಅದು ಹೆಂಗೆ ಹೇಳ್ತೀನಿ ರೀ ನಾನು ಆ್ಯಕ್ಚುಲಿ. ಓಕೆ. ಎಲ್ಲರೂ ಇಷ್ಟ ನನಗೆ ಆ್ಯಕ್ಚುಲಿ. ನೋಡಿದ್ದೀರಿ ಅವ್ರ ಸಿನಿಮಾ? ನೋಡಿ. ಗಂಧದ ಗುಡಿ, ಮಯೂರ, ಸನಾದಿ ಅಪ್ಪಣ್ಣ ಎಲ್ಲವೂ ನೋಡಿದ್ದೀನಿ. ರಾಗ ಅನುರಾಗ ಶುಭಯೋಗ ಸೇರಿದೆ. ಈ ಮನೆ ಬಗ್ಗೆ ಹೇಳೋದಾದ್ರೆ, ಈ ಮನೆ ವಿಜಯ ರೆಡ್ಡಿ ಅವ್ರು ಕಟ್ಸಿದ್ದ ಅಥವಾ ಆಮೇಲೆ? ಅವರೇ ಕಟ್ಸಿದ್ರಿ. ನಾನು ಏನೂ ಇಲ್ಲ, ಕೆಲಸ ಮಾಡಿದ್ದೀನಿ, ಊಟ ಮಾಡಿದ್ದೀನಿ ಅಷ್ಟೇ ನನ್ನ ರೋಲು. ಏನು ಸಾಧನೆ ಇದ್ದರೂ ಕೂಡ ಅವೆಲ್ಲ ವಿಜಯ ರೆಡ್ಡಿ ಅವ್ರು ಮಾಡಿರೋದೇ. ಅವರ ಬ್ಯಾಕ್ಗ್ರೌಂಡೇ ಎಲ್ಲ. ನಾನು ಎಲ್ಲ. ಯಾವ ವರ್ಷ ಕಟ್ಟಿಸಿದ ಮನೆ ಸರ್ ಇದನ್ನು? 94 ಅಂದರೆ 30 ವರ್ಷ ಆಯ್ತು ಈ ಮನೆ ಕಟ್ಟಿ. ವಾವ್. ಆಗ ನೀವು ಇಸ್ರೋ ಸರ್ವಿಸಲ್ಲಿದ್ರಿ? ಹಾಂ ಹೌದು. ಓಕೆ. 84 ಜಾಯ್ನ್ ಆಗಿದ್ದೇನೆ. ಹಾಂ. 94 ಕಾರ್ನರ್ ಹೌಸು. ಓಕೆ. ಇದು ವಿಶೇಷ ಏನಂದರೆ, ಇಸ್ರೋ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್. ಸೊ ನಾನು ಹೋಗಿಬಿಟ್ಟು ಕೆಲಸ ಮಾಡಿಕೊಂಡು ಊಟಕ್ಕೆ ಮನೆಗೆ ಬರಬಹುದು ಅಂತ ಭಾಳ ಕನ್ವೀನಿಯಂಟ್ ಇತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ಇಲ್ಲಿ ಕಟ್ಟಿದ್ದೀನಿ ಆ್ಯಕ್ಚುಲಿ. ಅದನ್ನು ನಿಮ್ಮ ಜಾಬ್ ಹತ್ರ ಆಗಲಿ ಅಂತಲೇ ಕಟ್ಟಿದ್ದ? ಓಕೆ. ವಿಜಯ ರೆಡ್ಡಿ ಅವ್ರು ಕಟ್ಟಿಸಿದ ಮನೆ ತೋರಿಸ್ಬೋದಾ ನಮಗೆ? ಖಂಡಿತವಾಗಲೂ ನೋಡ್ರಿ. ಅದು ಬನ್ನಿ, ಎಲ್ರಿಗೂ ವಿಜಯ ರೆಡ್ಡಿ ಅವ್ರ ಮನೆ ಹೋಮ್ ಟೂರ್ಗೆ ಸ್ವಾಗತ. ಸರ್, ಇಲ್ಲಿಂದನೇ ಶುರು ಮಾಡಿ ಸರ್. ಏನೇನಿದೆ ವಿಜಯ ರೆಡ್ಡಿ ಅವ್ರು, ಏನೇನು ಪ್ಲ್ಯಾನ್, ಏನೇನು ಕನಸು ಅಂದ್ಕೊಂಡಿದ್ರು, ಎಲ್ಲೆಲ್ಲಿ ಕೂರ್ತಾಯಿದ್ರು, ಏನೇನು ಮಾಡಿದ್ದಾರೆ ತೋರಿಸಿ ಸರ್. ಅವರು ಮುಖ್ಯವಾಗಿ ಆ ಸೋಫಾದಲ್ಲಿ ಕೂರ್ತಾ ಇದ್ರು ಆ್ಯಕ್ಚುಲಿ. ಬನ್ನಿ ಸರ್. ಈ ಸೋಫಾದಲ್ಲಿ ಕೂರ್ತಾ ಇದ್ರು. ಓಕೆ. ಯಾಕಂದರೆ ಅವರಿಗೆ ಈ ಥರ ಇದು ಕೆಳಗಡೆ ಮೇಲಗಡೆ ಸ್ಟೇರ್ ಕೇಸು, ಬೆಡ್ರೂಮ್ಗಳು ಅಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಫ್ಯಾಮಿಲಿ ಒಟ್ಟಿಗೆ ಇರಬೇಕು. ಅದಕ್ಕೆ ಹಾಲು ಸುತ್ತಲೂ ಬೆಡ್ರೂಮ್ಗಳಿರಬೇಕು. ಸೊ ದಟ್ ಎಲ್ಲರೂ ಒಟ್ಟಿಗೆ ಸೇರಬೇಕು. ಇಲ್ಲೇ ಡೈನಿಂಗ್ ಇರಬೇಕು, ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು. ಇದು ಅವ್ರ ಕನಸು ಆ್ಯಕ್ಚುಲಿ. ಅದಕ್ಕೋಸ್ಕರ ಈ ಥರನೇ ಅವರು ಪ್ಲಾನ್ ಮಾಡೋದಕ್ಕಂತ ನಮ್ಮ ಅಮ್ಮ ಪ್ಲಾನ್ ಮಾಡಿದ್ರು ಆ್ಯಕ್ಚುಲಿ. ಶಿ ವಾಸ್ ದ ಆರ್ಕಿಟೆಕ್ಟ್. ಶಿ ವಾಸ್ ದಿ ಆ್ಯಕ್ಚುಲಿ ಬ್ರೈನ್. ಏನು ನಿಮ್ಮ ತಾಯಿಯವರು ಸರ್? ಧನಲಕ್ಷ್ಮಿ ಅಂತ ಕರೀತಾರೆ, ದಮಯಂತಿ ಅಂತ ಕರೀತಾರೆ ಆ್ಯಕ್ಚುಲಿ. ಓಕೆ. ಧನಲಕ್ಷ್ಮಿ ಅವ್ರ ಆ್ಯಕ್ಚುಲಿ ಹೆಸರು. ಒಂದು ರೀತಿ ಅವರ ಕನಸಿನ ಮನೆ. ಇಲ್ಲಿ ಕೂರೋರು ನಿಮ್ಮ ತಂದೆ? ಇಲ್ಲಿ ಸೊ ಕುಟುಂಬ ಎಲ್ಲ ಒಟ್ಟಿಗೆ ಸೇರೋದು, ಮಾತಾಡೋದು ಭಾಳ ಇಷ್ಟ ಅವರಿಗೆ. ಅಂದರೆ ಒಬ್ಬ ಪಕ್ಕ ಫ್ಯಾಮಿಲಿ ಮ್ಯಾನ್. ಎಸ್. ಬಟ್ ಕೆಲಸ ಇರುವಾಗ ಅವರು ಕೆಲಸವೇ ಕೈಲಾಸ ಅಂತ ಹೇಳ್ತಾರೆ ನೋಡಿ, ಆ ಥರ ಅವರು ಕರ್ಮಯೋಗಿ. ಬಟ್ ಮಿಕ್ಕಿದ ಟೈಮ್ನಲ್ಲಿ ಅವರು ಆ್ಯಕ್ಚುಲಿ ಅವ್ರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರ ವ್ಯಕ್ತಿತ್ವ ಏನು, ಅದು ಬಹಳ ಇಂಪಾರ್ಟೆಂಟ್. ಅವರ ಇಷ್ಟದ ಊಟ ಏನಿತ್ತು, ಆಹಾರ? ಅವರು ನಾನ್ ವೆಜಿಟೇರಿಯನ್ ಪ್ರಿಯ. ತಲೆ ಮಾಂಸ, ಬೋಟಿ ನಮಗೋದು ಭಾಳ ಇಷ್ಟ. ಅದು ಆ ಥರ ನೋಡಿ. ಇದು ವಿಜಯ ರೆಡ್ಡಿ ಅವರ ಮನೆ ಒಳಗಡೆ ನಾವು ಬಂದ್ವಿ. ಆ ಮನೆಯ ಲಿವಿಂಗ್ ರೂಮ್ ಅಥವಾ ಹಾಲ್ ಅಂತ ಕರಿಬೋದು. ನೋಡಿ, ಡೈನಿಂಗ್ ಹಾಲ್ ಎಷ್ಟು ಆ್ಯಂಟಿಕ್ ವಸ್ತುಗಳು, ಫರ್ನಿಚರ್ಸ್ ಎಲ್ಲ ಇದಾವೆ ಈ ಮನೆ ಒಳಗಡೆಗೆ. ಈ ಮನೆ ತುಂಬ ಆ್ಯಂಟಿಕ್ ಆಗಿದೆ ಒಂಥರ, ಒಳಗಡೆ ಇಂಟೀರಿಯರ್ಸ್ ಎಲ್ಲ. ಯಾರ ಕಾನ್ಸೆಪ್ಟ್, ಹೇಗೆ? ಎಲ್ಲರದು ಆ್ಯಕ್ಚುಲಿ, ಎಲ್ಲರದು ಕಾನ್ಸೆಪ್ಟ್. ಮತ್ತು ತುಂಬ ಅಚ್ಚುಕಟ್ಟಾಗಿ ಸುಂದರವಾಗಿ ಇಟ್ಟಿದ್ದೀರಿ. ರೈಟ್. ಅವ್ರ ಮ್ಯಾನೇಜರ್. ಅದೇ ಮ್ಯಾನೇಜರ್ ಪರಿಚಯ ಮಾಡಿಸಿ ಬನ್ನಿ. ಸುಪ್ರಜಾ ಅಂತ. ನಮಸ್ತೆ ಅಮ್ಮ. ನಮಸ್ಕಾರ. ನಮ್ಮ ಹೆಂಡತಿ. ಹಾಂ. ಓಕೆ. ಇವರೇನೆಂದರೆ ನೆಲ್ಲೂರವರು. ಆಂಧ್ರ ನೆಲ್ಲೂರು ಅವರು. ಇವರು BCom ಓದಿದ್ದಾರೆ. ಬಟ್ ಭಾಳ ಫ್ಯಾಮಿಲಿ ಟೈಪೇ. ನೋಡಿ, ಆ ಕಾಲದಲ್ಲಿ BCom ಓದಿದಾಗ ಕಾಣಿಸ್ತಾ ಇದ್ದಾರೆ ಅವರು. BCom ಜಾಬ್ ಸಿಕ್ಕಿರೋದು ಯಾವ್ದಾದ್ರು ಒಳ್ಳೆ ಜಾಬ್. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಭಾಳ ಇಂಟ್ರೆಸ್ಟ್ ಅವ್ರಿಗೆ. ನಮ್ಮ ಟ್ಯಾಕ್ಸ್ ವ್ಯವಹಾರಗಳು ಇವರೇ ನೋಡ್ತಾರೆ ಸರ್. ಎಲ್ಲ ಮ್ಯಾನೇಜ್ಮೆಂಟ್ ಇವ್ರದ್ದೇ, ಫೈನಾನ್ಷಿಯಲ್ ಎಲ್ಲ. ನನಗೇನೆಂದರೆ ನಮ್ಮ ಪೇಸ್ಲಿಗೆ ಬರ್ತದೆ
ಅದು ಇವ್ರಿಗೆ ಕೊಟ್ಬಿಡ್ತೀನಿ, ATM ಕಾರ್ಡ್ ಕೊಟ್ಬಿಡ್ತೀನಿ, ಮಿಕ್ಕಿದ್ದೆಲ್ಲ ಮ್ಯಾನೇಜ್ ಮಾಡೋದು ಇವರೇ. ಸೊ ನೀವೇನು ಟೆನ್ಷನ್ ತಗೊಳ್ಳೋದು? ಏನಿಲ್ಲ. ಅವ್ರೇನಂದರೆ ನಮ್ಮ ಪರ್ಸಲ್ಲಿ ಪಾಪ ಏನೂ ಹಣ ಇಲ್ಲ ರೀ ನಿಮ್ಮ ಪರ್ಸಲ್ಲಿ ಅಂತ ಒಂದು 100 ರೂಪೀಸ್ ಇಡ್ತಾರೆ, ಇಲ್ಲಾಂದರೆ 1000 ರೂಪೀಸ್ ಇಡ್ತಾರೆ. ನನಗೇನು ಖರ್ಚು ಇರ್ತದೆ? ಏನು ಖರ್ಚಿಲ್ಲ. ಅಲ್ಲಿ ಜಾಬು, ಇಲ್ಲಿ ಊಟ. ಏನು ಖರ್ಚಿದೆ? ವಾಕಬಲ್ ಡಿಸ್ಟೆನ್ಸು, ಟ್ರಾನ್ಸ್ಪೋರ್ಟ್. ಸೊ ಲೈಫ್ ಭಾಳ ಸಿಂಪಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸಿಂಪಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನನಗೆ. ಯಾಕಂದರೆ ಹೆಸರು, ಹಣ, ಪಾಪ ಫಾದರು ಅವ್ರು ಕೊಡ್ತಾರೆ, ಮ್ಯಾನೇಜ್ಮೆಂಟ್ ಇವ್ರು ಮಾಡ್ತಾ ಇದ್ದಾರೆ. ನನಗೆ ಬೇರೆ ಏನು ಕೆಲಸ ಇದೆ ಹೇಳಿ? ಆಫೀಸ್ ಕೆಲಸ, ಸ್ಯಾಟಲೈಟ್ ಡಿಸೈನು, ಉಪಗ್ರಹ ವಿನ್ಯಾಸ, ಸ್ಯಾಟಲೈಟ್ ಡಿಸೈನು. ನಾನು ಸ್ಯಾಟಲೈಟ್ ಡಿಸೈನ್ ಅಲ್ವ, ಥರ್ಮಲ್ ವಿಭಾಗದಲ್ಲಿ ಕೆಲಸ ಮಾಡಿದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ರಿಟೈರ್ಡ್ ಆದಮೇಲೆ ಭಗವದ್ಗೀತೆ, ಅದ್ರ ಮೇಲೆ ಬುಕ್ಸ್ ಎಲ್ಲ ಬರ್ತಿದ್ದೀನಿ ನಾನು ಆ್ಯಕ್ಚುಲಿ. ಕೆಲವು ಭಗವದ್ಗೀತೆ ಅಂದರೆ ಅದೆಲ್ಲ ಸೈನ್ಸ್ ಇದೆಯಾ? ಯಾಕಂದರೆ ನಮ್ಮ ಅವಗಾಹನೆ ಏನು, ದೇವರು ಅಂದರೆ ಸೈನ್ಸ್ ಇಲ್ಲ, ನಾವು ಅಷ್ಟೇ ಅಂತ ತಿಳ್ಕೊಳ್ತೀವಿ ಆ್ಯಕ್ಚುಲಿ. ದೇವರು ಅಂದರೆ ಅಂಧಶ್ರದ್ಧೆ, ಮೂಢನಂಬಿಕೆ ಅನ್ಕೊಂಡ್ಬಿಟ್ಟಿದ್ದೀವಿ. ಅನ್ಕೊಂಡ್ಬಿಟ್ಟಿವಿ. ಆ ದೃಷ್ಟಿಕೋನದಿಂದ ಭಗವದ್ಗೀತೆನ ಅಧ್ಯಯನ ಮಾಡಿದ್ದೀನಿ ನಾನು. ಅದರಲ್ಲಿರೋ ಸೈನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯವಾಯಿತು. ಆ್ಯಸ್ ಅ ಸೈಂಟಿಸ್ಟ್ ಐ ಆಮ್ ಟೆಲ್ಲಿಂಗ್ ಆ್ಯಕ್ಚುಲಿ. ಭಗವದ್ಗೀತೆಯಲ್ಲಿ ವಿಜ್ಞಾನ ಇದೆಯಾ? ವಿಜ್ಞಾನ, ಎಷ್ಟು ವಿಜ್ಞಾನ ಇದೆ ಅದು ಗೊತ್ತಾ? ಸೈಕಾಲಜಿ ಇದೆ, ಫಿಸಿಕ್ಸ್ ಇದೆ, ಸೋಷಿಯಾಲಜಿ ಇದೆ, ಬಯಾಲಜಿ ಇದೆ. ಬಟ್ ಅದೆಲ್ಲ ಯಾಕೆ ಸಾಧ್ಯವಾಯಿತು ಅಂದರೆ ಫಾದರ್ ಹಣ ಕೊಟ್ಟಿದ್ದಾರೆ, ಇವರು ಮ್ಯಾನೇಜ್ ಮಾಡಿದ್ದಾರೆ. ಆದ್ದರಿಂದ ನಾನು ಸೈಂಟಿಸ್ಟಾಗಿ ಇಸ್ರೋನಲ್ಲಿ ಕೆಲಸ ಮಾಡಿದ್ರೂ ಇಲ್ಲಿ ಒಂದು ಆಫ್ಟರ್ ರಿಟೈರ್ಮೆಂಟ್ ವಾನಪ್ರಸ್ಥ ಮಾಡಬೇಕಲ್ವ, ನಾವು ಏನಾದರೂ ನಮ್ಮ ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕಲ್ವ, ಆ ಅಧ್ಯಯನ ಮಾಡಿದ್ದೀನಿ ಅಂದರೆ ಕೂಡ ಅದಕ್ಕೆ ಇವರೇ ಕಾರಣ. ಅಮ್ಮ ಸುಪ್ರಜಾ ಅವರು ಫಾದರ್ ಅವರು. ಯಾಕಂದರೆ ಹಣಕ್ಕೋಸ್ಕರ ಸಂಪಾದನೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದರೆ ಇದೆಲ್ಲ ಎಗ್ ಮಾಡ್ತೀನಿ ನಾನು. ಇದನ್ನು ಹೇಗೆ ಅಧ್ಯಯನ ಮಾಡೋಕ್ಕಾಗುತ್ತೆ? ಇಷ್ಟು ಪೀಸ್ ಆಫ್ ಮೈಂಡ್ ಹೇಗಿರುತ್ತೆ? ಅದಕ್ಕೋಸ್ಕರ ಇವರಿಬ್ಬರೇ ಅವರು ಓದಿಸಿದ್ರು, ಇವರು ನಿಮ್ಮನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಓದಿಸಿದ್ರು, ಹಣ ಕೊಟ್ಟರು, ಮನೆ ಕಡೆ ಕೊಟ್ಟರು, ಇವ್ರು ಮ್ಯಾನೇಜ್ ಮಾಡ್ತಾಯಿದ್ರು. ಪುಣ್ಯವಂತರು ಸರ್ ನೀವು. ಕೆಲವರು ನೋಡಿ ತಂದೆ ಹೆಸರನ್ನ ಬಳಸೋಕೆ ಇಷ್ಟಪಡಲ್ಲ. ನಾನು ನಂದೇ ಆದಂಥ ಒಂದು ದಾರಿ ಕಂಡ್ಕೋಬೇಕು, ನಾನು ನಂದೇ ಆದ ಹೆಸರು ಮಾಡಬೇಕು ಅಂತೆಲ್ಲ ಹೊರಡ್ತಾರೆ. ಬಟ್ ನಿಮ್ಮ ತಂದೆ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನೋಡಿ ನಿಮಗೆ. ವಾವ್. ಯಾಕಂದರೆ ನಾವು ಮನುಷ್ಯರಾಗಿ ಕೃತಜ್ಞತೆ ತೋರಿಸಬೇಕು. ಲಾರ್ಡ್ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಿರೋದು ಅದೇ ತಾನೆ ಆ್ಯಕ್ಚುಲಿ. ಏನು ಹೇಳಿದರು ಅವರು? ನಾವು ಪಂಚಮಹಾಯಜ್ಞಗಳನ್ನು ಮಾಡಬೇಕು. ಅದರಲ್ಲಿ ಏನಂದರೆ ಪಿತೃಯಜ್ಞ, ಅವರು ಪೇರೆಂಟ್ಸ್ ಇದ್ದಾರಲ್ವ, ಅವರ ಹೆಸರನ್ನು ಉಳಿಸೋದು. ನಮಗೇನಾದರೂ ಉಪಕಾರ ಮಾಡಿದರೆ ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಭಗವದ್ಗೀತೆಯಲ್ಲಿ ಇದೆ ಇದು. ಅಂದರೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ವಾಟ್ ವಿ ಹ್ಯಾವ್ ಗಾಟ್. ಸೋ ಮೆನಿ ಥಿಂಗ್ಸ್ ಆರ್ ದೇರ್, ಅಮೇಝಿಂಗ್ ನಾಲೆಡ್ಜ್ ಇನ್ ದಟ್ ಆ್ಯಕ್ಚುಲಿ. ಅದು ಒಂದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸೊಸೈಟಿಗೆ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತದೆ ಆ್ಯಕ್ಚುಲಿ. ಬಟ್ ಏನಂದರೆ ಮೂಢನಂಬಿಕೆಲ್ಲ ಮಾಡಬಾರ್ದು. ಮೂಢನಂಬಿಕೆ ಏನೋ ನಾವು ಪುಣ್ಯ ಬರ್ತದೆ, ಮೋಕ್ಷ ಬರ್ತದೆ ಅಂತ ಆದರೂ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ. ಆ ಕೋಣದಲ್ಲಿ ಮಾಡಿ ನೀನೊಬ್ಬ ಪಾಪ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಅದಿಲ್ಲ, ಅವರು ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿಲ್ಲ. ನೀವು ಪಾಪ ಮಾಡಿದ್ರೂ ಕೂಡ ನೀವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಅದರ ಜ್ಞಾನವನ್ನು ನೀವು ಇದಕ್ಕೊಂಡ್ರೆ ನೀವು ಧರ್ಮಾತ್ಮರಾಗಿದ್ದೀರಿ. ಆಮೇಲೆ ನೀವು ಪಾಪ ಹೋಗುತ್ತದೆ. ದಟ್ ಇಸ್ ಇಂಪಾರ್ಟೆಂಟ್. ನೀವು ಧರ್ಮಾತ್ಮ ಆಗಬೇಕು. ಸುಮ್ಮನೆ ಇದು ಓದಿದರೆ ಪಾಪ ಹೋಗುತ್ತದೆ, ಪುಣ್ಯ ಬರ್ತದೆ ಅಂದರೆ ಮೀನಿಂಗ್ಲೆಸ್. ಆ ಥರ ಹೇಳಿದರು. ಬರೀ ಅಧ್ಯಯನ ಪಠಣ ಮಾಡಿಬಿಟ್ರೆ ಅಲ್ಲ, ಎಲ್ಲ ಆ ದಾರಿ ಅಲ್ಲಿರುವ ಆ ದಾರಿಯಲ್ಲಿ ಹೋಗಬೇಕು. ಆವಾಗಲೇ ಪಾಪ ಪರಿಹಾರ ಆಗುತ್ತದೆ, ಆವಾಗ ನಿಮಗೆ ಪುಣ್ಯ ಬರ್ತದೆ, ಆವಾಗ ನಿಮಗೆ ಸ್ವರ್ಗ ಸಿಗಲ್ಲ, ಮೋಕ್ಷ ಸಿಕ್ಕುತ್ತೆ. ದಟ್ ಇಸ್ ಇಂಪಾರ್ಟೆಂಟ್. ಸ್ವರ್ಗ ಆ್ಯಂಡ್ ಮೋಕ್ಷ ಬೋತ್ ಆರ್ ಡಿಫರೆಂಟ್. ಹೌದು ಸರ್? ಹೌದು. ಭಗವದ್ಗೀತೆ ಹೇಳಿರೋದು ಏನಂದರೆ ಸ್ವರ್ಗ ಆ್ಯಂಡ್ ಮೋಕ್ಷ ಆರ್ ಡಿಫರೆಂಟ್. ಸ್ವರ್ಗಕ್ಕೆ ಹೋದರೆ ನೀವು ಮತ್ತೆ ವಾಪಸ್ ಬಂದುಬಿಡ್ತೀರಾ ಪುಣ್ಯ ಹೋದ ಮೇಲೆ. ಬಟ್ ಮೋಕ್ಷ ಅಂದರೆ ಯು ವಿಲ್ ಬಿಕಮ್ ಗಾಡ್ ಯುವರ್ ಸೆಲ್ಫ್. ಸೇರ್ಕೊಂಡು ಬಿಡ್ತೀರಾ, ನಿಮಗೆ ನೆಕ್ಸ್ಟ್ ಜನ್ಮ ಇಲ್ಲ. ದಟ್ ಇಸ್ ವಾಟ್ ಭಗವದ್ಗೀತಾ ಸೇಸ್. ಸೂಪರ್ ಸರ್. ನಾಲೆಡ್ಜೇ ಬೇರೆ ಸರ್. ಸೊ ಪ್ಯೂರ್ ಸೈನ್ಸ್ ಅದು. ಪ್ಯೂರ್ ಸೈನ್ಸ್ 100%, 200% ಸೈನ್ಸ್ ಅದು. ಇವಾಗ ಹಬಲ್ ಟೆಲಿಸ್ಕೋಪ್ ಲಾಂಚ್ ಮಾಡಿದ ಮೇಲೆ ಇವರು ನಾಸಾನವರು ಕಂಡಿಡಿದ್ದಾರೆ. ಅದೇನಂದರೆ ಬ್ಲ್ಯಾಕ್ ಮ್ಯಾಟರ್, ಬ್ಲ್ಯಾಕ್ ಎನರ್ಜಿ ಅಂತದೆಲ್ಲ ಇನ್ನು ಕಂಡಿಡಿದ್ದಾರೆ ಆ್ಯಕ್ಚುಲಿ. ಭಗವದ್ಗೀತೆಯಲ್ಲಿ ಆ ವರ್ಡ್ಸ್ ಡಿಫ್ರೆಂಟ್ ಇರ್ತವೆ, ಬಟ್ ಅದೇ ನಾಲೆಡ್ಜ್ ಭಗವದ್ಗೀತೆ ಸಿಗುತ್ತೆ ನಿಮಗೆ. ಬೇರೆ ಪದಗಳಷ್ಟೇ ಅದೇ ನಾಲೆಡ್ಜ್ ಸಿಕ್ಕುತ್ತೆ. ಆಶ್ಚರ್ಯವಾಗಿರ್ತದೆ ಸರ್ ಆ್ಯಕ್ಚುಲಿ ಅದನ್ನು ಓದ್ತಾ ಇದ್ದರೆ.
ಸರ್ ಜೊತೆಗೆ ಭಗವದ್ಗೀತೆ ಒಂದು ಡಿಟೇಲ್ಡ್ ಎಪಿಸೋಡ್ ಇವತ್ತೇ ಮಾಡೋಣ, ಖಂಡಿತ ಮಾಡೋಣ. ಇವತ್ತು ಬೇಡ, ಇನ್ನೊಂದಿನ ಡಿಫ್ರೆಂಟ್ ಆಗಿ ಮಾಡೋಣ. ಡಿಫ್ರೆಂಟ್ ಆಗಿ ಮಾಡೋಣ. ಅವರ ಭಗವದ್ಗೀತೆ ನಾಲೆಡ್ಜ್, ಭಗವದ್ಗೀತೆ ಆ್ಯಂಡ್ ವಿಜ್ಞಾನ ಎರಡನ್ನೂ ಇಟ್ಕೊಂಡು ಚೆನ್ನಾಗಿ ಮಾಡುತ್ತೆ. ನೀವು ಮಾಡಿ ಡೆಫಿನೆಟ್ ಆಗಿ ಪೀಪಲ್ ಲೈಕ್ ಎನಿಥಿಂಗ್ ಆ್ಯಕ್ಚುಲಿ. ಅಲ್ಲ, ಇದನ್ನ ಕೇಳಿದ್ರೆ ನಂಗೆ ಮೈ ರೋಮಾಂಚನ ಆಗ್ಬಿಡ್ತು ನೋಡಿ. ರಿಯಲಿ ಸರ್, ನಾವು ನಮ್ಮ ವಿಸ್ಡಮ್, ಏನ್ಷಿಯಂಟ್ ವಿಸ್ಡಮ್ ಇದೆ ನೋಡಿ, ಅದು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾದ್ರೆ ಸರ್, ಈ ನಮ್ಮ ಭಾರತೀಯ ಆಧ್ಯಾತ್ಮ ಪರಂಪರೆ ಇದೆಯಲ್ಲ, ನಮ್ಮಲ್ಲಿರುವ ವೇದ, ಉಪನಿಷತ್ತು, ಆ ತತ್ವಸಾರಗಳು, ಭಗವದ್ಗೀತಾ, ಇವುಗಳಲ್ಲೆಲ್ಲ ಇರುವಂತದ್ದು ಬದುಕು ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಬದುಕು ಅಷ್ಟೇ. ಈ ಮೌಢ್ಯಗಳೆಲ್ಲ ಅದು ಸುಮ್ಮನೆ ಮೌಢ್ಯಗಳು ಯಾಕೆ ತುರುಕಿದ್ದಾರೆ ಗೊತ್ತಾ? ಉದಾಹರಣೆಗೆ, ಈ ಪೂಜೆ ಮಾಡೋ ಈ ಪರಿಹಾರ ಸಿಗುತ್ತೆ, ಅದು ವೇಸ್ಟ್. ಲಾರ್ಡ್ ಕೃಷ್ಣ ಹೇಳಿದ್ದಾರೆ ಅದೆಲ್ಲ ವೇಸ್ಟ್ ಅಂತ. ಕೃಷ್ಣನೇ ಹೇಳಿದ್ದಾರೆ ತಗೊಂಡು ಹುಂಡಿಲ್ ದುಡ್ಡು ಹಾಕು. ಆಗ ಏನಂದರೆ, ನಮಗೊಂದು ಶಾಂತಿ ಇರಬೇಕಲ್ವ. ನೀವು ತಪ್ಪು ಮಾಡಿದರೆ ನಿಮಗೊಂದು ಗಿಲ್ಟ್, ಅದು ಪರಿಹಾರವಾಗಬೇಕಂದ್ರೆ ಇದು ಮಾಡಿದ್ವಿ, ಪರಿಹಾರ ಆಯಿತು ಅಂತ ಒಂದು ನೆಮ್ಮದಿ ಸಿಕ್ಕತ್ತೆ ಅಷ್ಟೇ. ಅದ್ರ ಬಿಟ್ಟುಕೊಂಡು ಪ್ರಯೋಜನ ಇಲ್ಲ. ನಾಲೆಡ್ಜ್ ಇರಬೇಕು, ನಿಮಗೆ ಜ್ಞಾನ ಇರಬೇಕು. ಜ್ಞಾನ ಇದ್ದ ಮೇಲೆ ಎಲ್ಲ ಸರಿ ಹೋಗುತ್ತದೆ. ಆ ಜ್ಞಾನ ಕೊಡುವುದೇ ನಮ್ಮ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ, ಇವೆಲ್ಲ ಜ್ಞಾನ. ಸರ್, ನಾನು ಒಂದು ಹೇಳ್ತೀನಿ. ನೀವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕೇಳಿದ್ದೀರಾ ನೀವು? ನಿಮ್ಗೆ ನೆನಪಿದೆಯಾ ನಿಮಗೆ? ನಾವು ಹೈಸ್ಕೂಲಿದ್ದಾಗ ಸ್ವಲ್ಪ ಮ್ಯಾಟರ್ ಕ್ಯಾನ್ ಎದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಎನರ್ಜಿ ಕ್ಯಾನ್ ಎದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಅಂದರೆ ಒಂದು ಶಕ್ತಿಯನ್ನು ನೀವು ಸೃಷ್ಟಿಸಕ್ಕೂ ಆಗಲ್ಲ, ನಾಶ ಮಾಡೋಕ್ಕೂ ಆಗಲ್ಲ ಅನ್ನೋದು ಪ್ಯೂರ್ ಸೈನ್ಸ್ ಅಲ್ವಾ? ನಾನು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 16th ಶ್ಲೋಕ, ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಅಂತ ಹೇಳಿದ್ದಾರೆ. ಏನಂಗಂದ್ರೆ, ಸತಃ ಅಂದರೆ ಎಕ್ಸಿಸ್ಟಿಂಗ್ ಥಿಂಗ್, ಭಾವ ಅಂದರೆ ಎಕ್ಸಿಸ್ಟಿಂಗ್ ಥಿಂಗ್, ಅಸತಃ ಅಂದರೆ ನಾನ್ ಎಕ್ಸಿಸ್ಟಿಂಗ್, ಅಭಾವ ಅಂದರೆ ನಾನ್ ಎಕ್ಸಿಸ್ಟಿಂಗ್. ನಾ ಅಸತಃ ವಿದ್ಯತೆ ಭಾವೋ, ಫ್ರಮ್ ನಥಿಂಗ್ ಸಮಥಿಂಗ್ ಕೆನಾಟ್ ಬಿ ಕ್ರಿಯೇಟೆಡ್. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ asatah. So, from existing thing cannot be made nothing. So, from nothing, something cannot be created. Existing thing cannot be made nothing. Yes. Enidu? Matter can neither be created nor destroyed. Energy can neither be created nor destroyed. Wow, ಅದು ಭಗವದ್ಗೀತೆ 5000 years back. ಏನು ಸರ್ ಇದು ನನಗೆ? ಬಟ್ ಒಂದು ಹೇಳಿ, ಪ್ರಾಮಾಣಿಕವಾಗಿ ಹೇಳಿ, ಇಷ್ಟು ಪ್ಯೂರ್ ನಾಲೆಡ್ಜ್, ಇಂಡಿಯನ್ ಪ್ಯೂರ್ ನಾಲೆಡ್ಜ್ ಇತ್ತಲ್ಲ, ಏನ್ಷಿಯಂಟ್ ನಾಲೆಡ್ಜ್, ಅದನ್ನು ಕೆಲವರು ಸ್ವಾರ್ಥಕ್ಕೆ ಬಳಸಿ ಅದನ್ನೇನು ಮಾಡಿಬಿಟ್ರು, ತಂದು ಅದನ್ನು ಪೂಜೆಗೆ ಹಣ ಮಾಡೋ ತಂತ್ರ ಮಾಡಿದ್ದಾರೆ. ಹೌದಾ ಅಲ್ವಾ? ಇರಬಹುದು ಅದಿರಬಹುದು. ಬಟ್ ನಾವನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋ ನಾವು ಪ್ರಯತ್ನ ಮಾಡಿಲ್ಲ. ಬಟ್ ಕೆಲವರು ಮಾಡಿದ್ದಾರೆ, ಚಿನ್ಮಯಾನಂದ ಅಂತವರೆಲ್ಲ ಮಾಡಿದ್ದಾರೆ. ಬಟ್ ಇದ್ರೂ ಕೂಡ ಇನ್ನೂ ಮಾಡಬೇಕು. ಆ ನಾಲೆಡ್ಜ್ ನಿಜವಾಗಿ ನಾಲೆಡ್ಜ್ ರೂಪದಲ್ಲೇ ಜನಕ್ಕೆ ಕೊಡಬೇಕು. ಅದು ಸೈನ್ಸ್ ರೂಪದಲ್ಲೇ ಕೊಡಬೇಕು. ಅವು ಬದುಕು ಸುಂದರ ಆಗುತ್ತದೆ, ಸೊಸೈಟಿ ಉದ್ಧಾರ ಆಗುತ್ತದೆ. ಫಸ್ಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಅ ಪ್ರೆಸ್ ಪರ್ಸನ್, ಯುವರ್ ಮೋಟಿವ್ ಈಸ್ ಆಲ್ಸೋ ಟು ಇಂಪ್ರೂವ್ ದ ಸೊಸೈಟಿ ಅಲ್ವಾ? ನೀವು ಕರೆಕ್ಟ್ ಅಲ್ವಾ? ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಸ್. ಸೊ ಭಗವದ್ಗೀತಾ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಲೈಫ್ ವಿಲ್ ಟ್ರಾನ್ಸ್ಫಾರ್ಮ್ ಲೈಕ್ ಎನಿಥಿಂಗ್, ಸೊಸೈಟಿ ವಿಲ್ ಇಂಪ್ರೂವ್ ಲೈಕ್ ಎನಿಥಿಂಗ್. ಗ್ರೇಟ್ ಸ್ಕ್ರಿಪ್ಚರ್ ಸರ್. ಓಕೆ, ನಾವು ಟೋಟಲಾಗಿ ಸರ್, ಎಂಥ ಸ್ಕಾಲರ್ ಸರ್ ನೀವು. ವಾವ್. ತಮ್ಮ ಸ್ಟಡೀಸ್ ಎಲ್ಲ? ನಾನು ಚೆನ್ನೈನಲ್ಲಿ ಓದಿದ್ದೀನಿ ರೀ. ಆ್ಯಕ್ಚುಲಿ MSc, PhD, ME, ಮಾಸ್ಟರ್ ಆಫ್ ಇಂಜಿನಿಯರಿಂಗ್, MTech ಅಂತ ಹೇಳ್ತಾರಲ್ಲ ಇವಾಗ, ಅದು ಓದಿದ್ದೀನಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂಡಿಯಾದಲ್ಲಿ. ಬಟ್ MTech ತಂತ್ರಜ್ಞಾನಕ್ಕೂ ಭಗವದ್ಗೀತಾ ಸ್ಪಿರಿಚುಯಾಲಿಟಿಗೂ ಹೇಗೆ ಲಿಂಕ್ ಮಾಡ್ಕೊಂಡ್ರಿ? ಎಲ್ಲಿ ಬಂತು ಈ ಲಿಂಕು? ಒಂದು ನಮ್ಮ ಫಾದರಿಂದ ಬಂತಂತ ನನಗೆ ಕಾಣಿಸ್ತದೆ ಆ್ಯಕ್ಚುಲಿ. ಹೌದು, ಅವರು ನಮಗೆ ಏನು ಪಾಠ ಹೇಳಿಕೊಟ್ಟಿದ್ದರು ಅನ್ನೋದು ನಾನು ಒಂದು ಸಲ ನಿಮ್ಗೆ ಹೇಳ್ತೀನಿ ಆಮೇಲೆ ಅವ್ರ ಬಗ್ಗೆ ಹೇಳೋದು. ಅದು ಆ ಬೀಜ ಇಲ್ಲಿತ್ತು. ಅದಕ್ಕೋಸ್ಕರ ನಾನು ಭಗವದ್ಗೀತೆ ಓದಬೇಕಂದ್ರೆ ಇಂಟ್ರೆಸ್ಟ್ ಬಂತು. ಆಮೇಲೆ ನಮ್ಮ ತಾತನವರು ಕೊಟ್ಟಿದ್ದಾರೆ ನಮಗೆ. ತಾತನವರು ತಂದೆ ಅವರು ನಮಗೆ ಇದು ರಾಮಾಯಣ, ಭಾರತ ಇಂಥದ್ದೆಲ್ಲ ಅವ್ರು ಹೇಳ್ಕೊಡ್ತಾ ಇದ್ದರು. ನಮ್ಮ ಅಮ್ಮನವರು ಕೊಟ್ಟಿದ್ದಾರೆ. ಅವ್ರು ಯಾವಾಗಲೂ ಪೂಜೆ ಮಾಡ್ತಾರೆ. ಪೂಜೆ ಮಾಡೋದು ಅದೊಂದು ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಅವರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾಲೆಡ್ಜ್ ಫಾದರ್ ಕೊಟ್ಟಿದ್ದಾರೆ, ಬೇಸು ತಾತರು ಕೊಟ್ಟಿದ್ದಾರೆ. ಇವೆಲ್ಲ ಇರೋದರಿಂದ ಏನು ಅದು ಓದಿದ್ದೀನಿ. ಆಮೇಲೆ ಸೈನ್ಸು ನಾನು ಕಾಲೇಜು ಇವಾಗ 2 ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಇದು ಹೆಂಗಿದೆ, ಇದು 2ಕ್ಕೂ ಸಂಬಂಧ ಇದೆಯಲ್ಲ ಇದೆ ಅಂತ ಆಶ್ಚರ್ಯ ಇದೆ ಆ್ಯಕ್ಚುಲಿ ನನಗೆ. ಆಚರಣೆ ವಿವರವಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ. ಸರ್, ವಿಜಯ ರೆಡ್ಡಿ ಅವ್ರ ಕೋಣೆ
ಇದು ಅವರ ಕೋಣೆ. ಅವರು ಇಲ್ಲಿ ಇರ್ತಾಯಿದ್ರು. ಆಮೇಲೆ ಅವ್ರು ತೀದೋದ ಮೇಲೆ ಜೂನಿಯರ್ ವಿಜಯ್ ಬಂದುಬಿಟ್ಟಿದ್ದಾರೆ ಇಲ್ಲಿಗೆ. ಅಂದರೆ ನಮ್ಮ ಮಗನ ಹೆಸರು ವಿಜಯ್. ಓ ಅಂದರೆ ವಿಜಯ್ ರೆಡ್ಡಿ ಅವ್ರ ಮೊಮ್ಮಗ. ನಿಮ್ಮ ಮಗ. ಎಷ್ಟು ಮಕ್ಕಳು ತಮಗೆ? ಇಬ್ಬರು, ವಿಜಯ್ ಆಮೇಲೆ ನಮ್ರತಾ ಅಂತ ಹೆಣ್ಮಗಳು ಇಬ್ಬರು. ಏನು ಮಾಡ್ತಾರೆ ಮಕ್ಕಳು ಇವನು ಆ್ಯಸ್ ಯೂಶುವಲ್ ಸಾಫ್ಟ್ವೇರ್ ಹಾರ್ಡ್ವೇರು. ಬ್ರಾಡ್ಕಾಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮಾರ್ನಿಂಗ್ 7:30 ಹೋಗ್ತಾನೆ, 5:30 ಬರ್ತಾನೆ. ಅವನು ಮಗಳು ಡಾಕ್ಟ್ರು. ಅವರು ನೆಲ್ಲೂರಿನಲ್ಲಿ ಅಪೋಲೋ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಾರೆ. ಅಳಿಯನೂ ಡಾಕ್ಟ್ರೇ. ಅವರಿಬ್ಬರು ನೆಲ್ಲೂರಲ್ಲಿ ಅಪೋಲೋ ಹಾಸ್ಪಿಟ್ಲಲ್ಲಿ ಅವರಿದ್ದಾರೆ. ಅಪೋಲೋ ಗ್ರೂಪ್ಸ್. ಅಪೋಲೋ ಹಾಸ್ಪಿಟಲ್ ನೆಲ್ಲೂರಲ್ಲಿ ಒಂದು ಅಪೋಲೋ ಹಾಸ್ಪಿಟ್ಲ್ ಇದೆ. ಇವ್ರದ್ದು ಇದೆ. ಈ ಅಪೋಲೋ ಗ್ರೂಪ್ಸ್ ಚೈನ್ಸ್ ಇದೆಯಲ್ಲ ಅಪೋಲೋ, ಅದರಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಓಕೆ. ಸೊ ಅವರು ವಿಜಯ್ ರೂಮು ವಿಜಯ್ ಬಳಸ್ತಿದ್ದಾರೆ. ನೋಡಿ, ನಾವು ಇದನ್ನ ಈ ರಾಜವಂಶದಲ್ಲಿ ಕೇಳ್ತಿದ್ವಿ, ತಾತನ ಹೆಸರು ಮೊಮ್ಮಗನಿಗೆ ಇಡ್ತಾರೆ ಅಂತ. ಸೊ ನೀವು ಇಟ್ಕೊಂಡಿದ್ರು, ಎಷ್ಟು ಚೆನ್ನಾಗಿದೆ. ಗ್ರೇಟ್. ಇಲ್ಲಿರೋರು ಸರ್ ಇಲ್ಲಿರೋದು. ಅವ್ರ ಆರೋಗ್ಯ ಚೆನ್ನಾಗಿರುವಾಗ ಇಲ್ಲಿದ್ರು. ಸ್ವಲ್ಪ ಅವರಿಗೆ ಲಾಸ್ಟ್ ಸ್ಟೇಜಲ್ಲಿ ಈ ಮೇಲ್ಗಡೆ ಬರೋದೆಲ್ಲ ಕಷ್ಟ ಅವರಿಗೆ. ಈವನ್ ಆವಾಗ ಕೆಳಗಡೆ ಇದ್ದಾರೆ. ಕೆಳಗಡೆ ಅದು ತೋರಿಸ್ತೀನಿ ನಾನು. ಕರೆಕ್ಟ್. ವೆರಿ ನೈಸ್. ಎಷ್ಟು ಕೋಣೆ ಮನೆ ಇದು? 4 ಬೆಡ್ರೂಮ್. ಇಲ್ಲಿ ಕೆಳಗಡೆ ಒಂದು ಬೆಡ್ರೂಮ್ ಇದೆ. ಓ, ಇಲ್ಲೇ 4 ಬೆಡ್ರೂಮ್ ಇದೆ. ವಾವ್, ಸೂಪರ್. ಕೆಳಗಡೆ ಹೋಗೋಣ ಬನ್ನಿ. ಸರ್, ಈ ಪೇಂಟಿಂಗ್ ಬಗ್ಗೆ ಹೇಳ್ತೀರಾ ಸರ್? ಏನು ಪೇಂಟಿಂಗ್ ಅಂತಾರೆ ಇದಕ್ಕೆ? ತಂಜಾವೂರು ಪೇಂಟಿಂಗ್ ಅಂತ ಹೇಳ್ತಾರೆ. ನಾವು ತಂಜಾವೂರು ಹೋದಾಗ ತಗೊಂಡು. ಓ, ನೈಸ್. ಇದು ಚೆನ್ನಾಗಿದೆ ನೋಡಿ, ಈ ಡಿಸೈನ್. ಇದೆಲ್ಲ ನಾನು ಇನ್ನೂ ಹೇಳಿಲ್ಲ. ಆ್ಯಕ್ಚುಲಿ ನಮ್ಮ ವೈಫ್ ಇದ್ದಾರಲ್ವಾ, ಅವರದ್ದು ಜಮೀನ್ದಾರಿ ಫ್ಯಾಮಿಲಿ. ಆ್ಯಕ್ಚುಲಿ ನೆಲ್ಲೂರು ಲ್ಯಾಂಡ್ಲಾರ್ಡ್ಸು 400 acres ಅವ್ರದ್ದು. ಎಷ್ಟು? 400. ಅವ್ರನ್ನ ಕರಿತೀನಿ ರೀ, ದಯವಿಟ್ಟು. ಇವರೇನೆಂದರೆ ನೆಲ್ಲೂರು ಹತ್ರ ಬುಚ್ಚಿರೆಡ್ಡಿ ಪಾಳ್ಯಂ ಅಂತ ಇದೆ. ಆ ಜಮೀನ್ದಾರುಗಳು ಇವರು ತಾತ ಇರಲಿ, ಫಾದರ್ ಇರಲಿ, ಅಲ್ಲಿ ಸ್ಕೂಲ್ಗಳನ್ನ ಕಟ್ಟಿಸಿದ್ದಾರೆ, ಅಲ್ಲಿ ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಆಮೇಲೆ ಅವರು ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಕಟ್ಟಿಸಿದ್ದಾರೆ. ಭಾಳ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಆ್ಯಕ್ಚುಲಿ. ಅವರ ಮನೆಯಲ್ಲಿ ಈ ಡಿಸೈನ್ಗಳಿದೆ ನೋಡಿ, ಆ್ಯಂಟಿಕ್ ಡಿಸೈನ್ಗಳು. ಅದು ಹಳೆಯ ಮನೆಯಲ್ಲಿ ಇತ್ತು. ಅದು ಹಳೆಯದಾಯ್ತಲ್ವಾ, ಬಿದ್ದೋಗ್ತಾ ಇತ್ತು. ಆವಾಗ ಇದು ಚೆನ್ನಾಗಿದೆ ಅಲ್ವಾ, ಯಾಕೆ ಗುಜರಿಗೆ ಹಾಕಿಬಿಟ್ರೆ ವೇಸ್ಟ್ ಆಗಿಬಿಡ್ತದೆ ಅಂತ ನಾವು ತಂದು ಇಲ್ಲಿ ಯೂಸ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ನೋಡಿ, ಟೇಬಲು ಇದು ಅಲ್ಲಿದೆ. ಎಷ್ಟು ವರ್ಷ ಹಳೆ ಮನೆ ಇತ್ತು ಸರ್ ಅಲ್ಲಿದು? 150 years old. 152. ಸರ್, ಇದನ್ನ ಮಾಡ್ಸೋಕೆ ಬಹಳ ಕಷ್ಟ ಈಗ. ಈ ಥರದ ಆರ್ಟಿಸನ್ ಸಿಕ್ಕಲ್ಲ ಈಗ. ಅದು ಏನಂದರೆ ಕಂಬಕ್ಕೆ ಮೇಲ್ಗಡೆ ಕಂಬ ಇರ್ತದೆ ನೋಡಿ. ಆ್ಯಕ್ಚುಲಿ ಈ ಥರ ಕಂಬ ಇದ್ದು ಅದಕ್ಕೆ ಡಿಸೈನ್ ಬಳಸಿದ್ದಾರೆ ಅಲ್ಲಿ. ಓ, ಕಂಬಕ್ಕೆ ಮೇಲ್ಗಡೆ ಅದನ್ನು ನಾವು ತಂದು ಈ ಥರ ಟೇಬಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಟೀಪಾಯ್ ಮಾಡ್ಕೊಂಡಿದ್ದೀವಿ. ಟೇಬಲ್, ಡೈನಿಂಗ್ ಟೇಬಲ್ ಕೂಡ ಇದೆ ಅಮ್ಮ. ಡೈನಿಂಗ್ ಟೇಬಲ್ ಕೆಳಗೂ ಅದೇ ಥರ ಇರ್ತದೆ. ಆ್ಯಕ್ಚುಲಿ ನೋಡಿ ಸ್ನೇಹಿತರೆ, ಇದು ಡೈನಿಂಗ್ ಟೇಬಲ್ ಗಮನಿಸ್ಬೋದು. ಇದು ಡೈನಿಂಗ್ ಟೇಬಲ್ ಆಗಿತ್ತು ಸರ್ ಅಥವಾ ಏನಿದು? ನಾವು ಮಾಡಿಸಿರೋದು. ಓ, ಆ ಕಂಬ ತಗೊಂಡು ಬಂದು ಅದನ್ನು ಅದನ್ನ ಈ ಥರ ಯೂಸ್ ಮಾಡಿದ್ವಿ ನಾವು. ಗ್ಲಾಸ್ ಹಾಕಿದ್ವಿ ನಾವು. ಇದು ರೂಫ್ ಕಚ್ಕೊಂಡಿತ್ತು. ಕರೆಕ್ಟ್. ನೆನ್ಕೊಂಡಿತ್ತು. ನೀವು ಸರ್ಫೇಸ್ ತರ ಯೂಸ್ ಮಾಡ್ಕೊಂಡು ಸೊ ಇಸ್ರೋ ಸೈನ್ಸ್ ಬುದ್ಧಿ ಹಾಕಿದ್ದೀರಿ ಅದಕ್ಕೆ. ಅದರಿಂದ ಈ ಡಿಸೈನ್ಗಳು ಅವೆಲ್ಲ ಇವರ ಆಸ್ತಿ. ಇದು ಆಮೇಲೆ ನೋಡಿ, ಅದೊಂದು ಹೆರಿಟೇಜ್ ನಿಮ್ಮ ಮೆಮೊರಿಲಿ ಉಳಿತು ನೋಡಿ. ತಗೊಂಡೋಗಿ ನಾವು ಬಿಸಾಕ್ಬಿಟ್ಟಿದ್ರೆ ಅಥವಾ ಗುಜರಿಗೆ ಹಾಕಿದ್ರೆ ಹೋಯ್ತು. ಇದು ಅದೇ. ಓಹ್, ಇದೇನಿತ್ತು ಸರ್? ಇದು ಈ ಕಂಬಕ್ಕೆ ಈಗ ಬೀಮ್ ಬರ್ತದಲ್ವ, ಬೀಮ್ಗೆ ಡಿಸೈನ್ ಬರ್ತದೆ ಅವ್ರ ಮನೆಯಲ್ಲಿ. ಓಕೆ, ಅದಕ್ಕೆ ಆಂಟಿಕ್ ಆಗಿದೆ. ಇದು ಅದೇ ಮೇಲ್ಗಡೆ ಇದು ಇಲ್ಲಿ ಮಾಡಿಸಿರೋದು ಲಕ್ಷ್ಮಿ. ಇದು ಆಂಟಿ. ಸೊ ಇವೆಲ್ಲ ಇರೋದ್ರಿಂದ ಇದು ಆಂಟಿಕ್ ಮನೆ ಆಗಿಬಿಟ್ಟಿದೆ. ಆಂಟಿಕ್ ಹೌಸ್ ಥರ. ಗ್ರೇಟ್ ಮಾ. ಸೊ ಅಮ್ಮವ್ರದಷ್ಟು 400 acres ಇತ್ತಾ ಅವ್ರ ಫ್ಯಾಮಿಲಿದು? ಅವ್ರ ಅಪ್ಪನಿಗೆ 400 acres ಇತ್ತು. ಅವರಿಗೆ ಕರ್ನಾಟಕ ಭಾಳ ಪರಿಚಯ ಅವ್ರಿಗೆ. ಜಮದಲ ಡ್ಯಾಮ್ ಅಂತ ಇದೆ ನೋಡಿ, ತರಕಾರಿ ಹತ್ರ ಇದೆ ಅಂತ. ಅದು ಕಟ್ಟಿರೋದು ಇವ್ರ ಫಾದರ್ ಅಂತ. ಆ ಕಾಲದಲ್ಲಿ A1 ಕಾಂಟ್ರಾಕ್ಟರು ಅವರು, ಕ್ಲಾಸ್ 1 ಕಾಂಟ್ರಾಕ್ಟರ್ ಅವರು. ಆಮೇಲೆ ಇಲ್ಲಿ HCL ಹತ್ರ ಕೂಡ ಪೈಪ್ಲೈನ್ ಎಲ್ಲ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ರು, ನಮ್ಗೆ ಗೊತ್ತಿಲ್ಲ ಯಾವುದಂತ ಆ್ಯಕ್ಚುಲಿ. ಆ ಥರ ಅವರು ದೊಡ್ಡ ಕಾಂಟ್ರಾಕ್ಟರು. ಇವರು ಫಾರೆಸ್ಟಲ್ಲೇ ಇದ್ದರು ಜಮದಲ ಡ್ಯಾಮ್ ಕಟ್ಟುವಾಗ.
ಚಿಕ್ಕ ಮಗಳು. ಅಲ್ಲೇ ಓದಿರೋದಲ್ಲ ಅಲ್ಲೇ. ಇಲ್ಲ ನಾವು 6-7 months ಇವರೆಲ್ಲ ಹಾಸ್ಟೆಲ್ ಕೇರ್ ಆಫ್ ಬಾಲ್ವಿನ್ಸ್ಲೋನೇ ಹೋಗಿದ್ದು ಇಲ್ಲಿ ಬಾಲ್ವಿನ್ಸ್? ಬಾಲ್ವಿನ್ ಗರ್ಲ್ಸ್ ಬೆಂಗಳೂರು ಬಾಲ್ವಿನ್ ಗರ್ಲ್ಸ್లో ಓದಿದ್ದು. ಅಳಿಯ ನೀವು ಜಮೀನ್ದಾರ್ ಅಳಿಯ. ವಿಜಯರೆಡ್ಡಿ ಅವರ ಮಗ, ಜಮೀನ್ದಾರ್ ಅವರ ಅಳಿಯ. ಅದು ಸಿಂಪಲ್ ಇದೆ ನೋಡಿ. ಥ್ಯಾಂಕ್ಸ್ ಅಮ್ಮ. ಸರ್, ನಾನು ಸಿಂಪಲ್ ಇರೋದೇನ್ರಿ, ರಾಜ್ಕುಮಾರ್ ಅವರು ಇಷ್ಟು ದೊಡ್ಡವರು, ಅವ್ರು ಯಾವ ಥರ ಡ್ರೆಸ್ ಮಾಡ್ಕೊಂಡು ಬರ್ತಾರೆ ಆ್ಯಕ್ಚುಲಿ ನೋಡಿ. ಸಿಂಪ್ಲಿಸಿಟಿ ಅಂದ್ರೆ ಅವ್ರದ್ದು ರೀ ಆ್ಯಕ್ಚುಲಿ. ಅವರಷ್ಟು ಸಾಧನೆ ಮಾಡಿ ಎಷ್ಟು ಸಿಂಪಲ್ ಇರ್ತಾರೆ ಆ್ಯಕ್ಚುಲಿ. ಗ್ರೇಟ್ ಪರ್ಸನ್. ಅವರು ಈ ಗೃಹಪ್ರವೇಶಕ್ಕೆ ಬಂದಿದ್ದಾರೆ ಇದಕ್ಕೆ, ಈ ಮನೆಗೆ 94 ಬಂದಿರುವಾಗ ಎಲ್ಲರಿಗೂ ಆಶ್ಚರ್ಯ, ಏನಪ್ಪ ರಾಜ್ಕುಮಾರ್ ಅವ್ರು ಬಂದುಬಿಟ್ಟಿದ್ದಾರೆ ಇಲ್ಲಿಗೆ ಅಂತ. ಬಟ್ ಅವ್ರ ಸಿಂಪ್ಲಿಸಿಟಿ, ಅವ್ರನ್ನ ಸ್ಕ್ರೀನಲ್ಲಿ ನೋಡಿರ್ತಾ ಇರ್ತಾರೆ ಬಿಟ್ಟು ಈ ಥರ ನೋಡಿರೋದಕ್ಕೆ ಸಾಧ್ಯವಿಲ್ಲವಲ್ಲ. ಅವ್ರು ಸಿಂಪಲಾಗಿ ಒಂದು ವೇಸ್ಟ್ ಕಟ್ಕೊಂಡು ಟಿಂಗ್ 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 ನೋಡಿ, ಸಿಂಪ್ಲಿಸಿಟಿ. ಬಂದು ಇಲ್ಲಿದ್ದು ಊಟ ಮಾಡಿ ಊಟ ಮಾಡಿ. ನಿಮ್ಮ ತಂದೆ ಬಗ್ಗೆ ದೊಡ್ಡ ಗೌರವ ಅವ್ರಿಗೆ. ಅಯ್ಯೋ ಸರ್, ನಮ್ಮ ತಂದೆಯವರು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಮೆಂಬರ್ ಸರ್ ಅವ್ರಿಗೆ ಆ್ಯಕ್ಚುಲಿ. ಆ ಥರ ಅವರು ಇದಾಗಿದ್ದಾರೆ. ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ನೋಡಿ ಇಲ್ಲೊಂದು ಪೀಸ್ ಇದೆ ನೋಡಿ, ಅದನ್ನ ಏನು ಮಾಡಬೇಕು ಅಂತ ಸರ್ ಹುಡುಕ್ತಾ ಇದ್ದಾರೆ. ಬಟ್ ಒಂದು ಪೀಸ್ ರೆಡಿ ಇದೆ. ಇಲ್ಲ, ಅದಕ್ಕೂ ಟೇಬಲ್ ಇತ್ತು, ಹೊಡೆದೋಗಿದೆ. ಅದು ಒಂದು ರೌಂಡ್ ಇದು ಅದೇ. ಓಕೆ ಸರ್, ಸೈನ್ಸ್. ಹಾಂ, ಸೈನ್ಸ್ ರೀ ಅದು. ನೋಡಿ ನಮ್ಮ ಇದು ಸೈನ್ಸ್ ಇಲ್ಲ, ಇದು ಅವರದು. ಅದು ಇಲ್ಲಿದೆ ಸೈನ್ಸ್. ಇದು ಸೈನ್ಸ್. ರಾಕೆಟ್ ಲಾಂಚರು, PSLV ಎಲ್ಲ ಇದೆ, GSLV ಇದು. ವಾವ್, ನಾವು ರಿಟೈರ್ಡ್ ಆದಾಗ ಕೊಟ್ಟಿರೋದು ಅದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಬೆಸ್ಟ್ ವಿಶಸ್ ಫ್ರಮ್ ಥರ್ಮಲ್ ಸಿಸ್ಟಮ್ಸ್ ಗ್ರೂಪ್. ಸರ್ ಇದು ಡಿಪಾರ್ಟ್ಮೆಂಟು ಥರ್ಮಲ್ ಸಿಸ್ಟಮ್ಸ್ ಗ್ರೂಪಲ್ಲಿ ಇದ್ರವರು. ಅವರು ನಿವೃತ್ತರಾದಾಗ ಅವ್ರಿಗೆ ಮೆಮೊರಿಗೆ ಕೊಟ್ಟಿರುವಂಥದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಅದು. ಗ್ರೇಟ್ ಸರ್. ಬನ್ನಿ, ಇದು ಗ್ರೌಂಡ್ ಫ್ಲೋರು. ಇಲ್ಲಿ ತುಂಬ ವಿಶೇಷವಾದಂಥ ವಿಜಯರೆಡ್ಡಿ ಅವರ ನೆನಪುಗಳಿದ್ದಾವೆ, ಇಲ್ಲಿ ನೋಡೋಣಂತೆ. ಅವರು ಕೊನೆಯ ದಿನದಲ್ಲಿ ಇಲ್ಲಿದ್ದರು ಅವರು. ಯಾಕಂದರೆ ಬಿಕಾಸ್ ಐ ಕೆನಾಟ್ ಮೂವ್ ಅಪ್. ಯಾಕಂದರೆ ಕಾಲೆಲ್ಲ ಪ್ರಾಬ್ಲಮ್ ಆಗಿದೆ ಅವ್ರಿಗೆ ಆ್ಯಕ್ಚುಲಿ. ಅಲ್ಲಿಂದ ಇಲ್ಲಾದರೆ ಟಕ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಇಲ್ಲೇ ಕರ್ಕೊಂಡು ಹೋಗ್ಬೋದಲ್ವ, ಅದಕ್ಕೋಸ್ಕರ ಹಿಮಸಿದ್ದಾರೆ. ಮತ್ತು ಮೆಟ್ಲತ್ತ ಕಷ್ಟ ಆಗಲ್ಲ. ಬರ್ಬೋದು ನೋಡ್ಬೋದು. ನೋಡಿ ವಿಜಯರೆಡ್ಡಿ ಅವ್ರ ರೂಮ್ ನೋಡೋಣ ಬನ್ನಿ. ವಾವ್, ಅದ್ಭುತ ನೋಡಿ. ಗ್ರೇಟ್ ಸರ್. ಸರ್, ಕೆಲವು ಅದ್ಭುತವಾದ ಫೋಟೋಸ್ ಇದ್ದಾವೆ, ತೋರಿಸ್ಬೋದಾ? ಆ್ಯಕ್ಚುಲಿ ಅವರ ಮೊಮೆಂಟೋಸ್ ಎಲ್ಲ ಚೆನ್ನೈನಲ್ಲಿವೆ. ಚೆನ್ನೈಲಿ ಇದೆ. ಕೆಲವಿದೆ, ಅಲ್ಲಿ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಂ. ಬನ್ನಿ, ಅಪರೂಪದ ಕೆಲವು ಮೊಮೆಂಟೋಸ್ ಅವ್ರು ಬಂದಿರುವಂಥ ಪ್ರಶಸ್ತಿಗಳನ್ನ ನೋಡೋಣಂತೆ ಸ್ನೇಹಿತರೆ. ನೋಡಿ, ಇದು ವಿಜಯರೆಡ್ಡಿ ಅವರಿಗೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ 2002 ಕೊಟ್ಟಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ. ಎಷ್ಟು ಚೆನ್ನಾಗಿದೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಬಹಳ ಪ್ರತಿಷ್ಠಿತವಾದ ಪ್ರಶಸ್ತಿ. ಕರ್ನಾಟಕ ನಿರ್ದೇಶಕರ ಸಂಘ 2002 ಕೊಟ್ಟಿದ್ದಾರೆ ನೋಡಿ. ಇದೊಂದು ಸುಮಾರು 23-24 ವರ್ಷದಿಂದನೇ. ವಾವ್, ಇದೊಂದು ಸ್ಟೇಟ್ ಅವಾರ್ಡ್ ನೋಡಿ ಸ್ನೇಹಿತರೆ. ಇದು ಕರ್ನಾಟಕ ಸರ್ಕಾರ ಪುಟ್ಟಣ ಕಣಗಾಲ್ ಅವರ ಹೆಸರಲ್ಲಿ ಬೆಸ್ಟ್ ನಿರ್ದೇಶಕರಿಗೆ ಜೀವಮಾನ ಸಾಧನೆಗೆ ಒಂದು ಪ್ರಶಸ್ತಿ ಕೊಡುತ್ತೆ. ಜೀವಮಾನ ಸಾಧನೆಗೆ ಅದನ್ನು ವಿಜಯರೆಡ್ಡಿ ಅವರಿಗೆ 2002 ಕೊಟ್ಟಿದ್ದಾರೆ ನೋಡಿ, 2002-03 ಅದೇ ಸಮಯದಲ್ಲೇ. ವಾವ್, ಆ ಥರದ ಅನೇಕ ಪ್ರಶಸ್ತಿಗಳು. ಇನೋವೇಟಿವ್ ಫಿಲ್ಮ್ ಸಿಟಿ ಅವ್ರ ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡು, ಆ ಥರ ಇಲ್ಲಿದೆ ನೋಡಿ ಸ್ನೇಹಿತರೆ. ಇನ್ನೊಂದು ದೇವ 100 days ಅದೊಂದು ಶೀಲ್ಡ್ ನನ್ನ ಹತ್ರ ಇತ್ತು, ಇಟ್ಟಿದ್ದೀನಿ. ಇನ್ನೊಂದು ಭಾಳ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಇದು ನಾನು ತೋರಿಸ್ತೀನಿ ಖಂಡಿತ ನಿಮಗೆ. ದೇವ, ವಿಷ್ಣುವರ್ಧನ್ ಸರ್, ರೂಪಿಣಿಯವರು ಅಭಿನಯಿಸಿದಂತಹ BL ವೇಣು ಅವರ ಸಂಭಾಷಣೆ ಇದ್ದಂತಹ ದೇವ ಸಿನಿಮಾ 100 ದಿನ ಓಡಿದಾಗ ಅದನ್ನು ವಿಜಯರೆಡ್ಡಿ ಅವರ ನಿರ್ದೇಶಕರು ಅವ್ರು ಬಂದಿರುವಂಥ ಸ್ಮರಣ ಫಲಕ. ಎಷ್ಟು 50 ಸಿನಿಮಾ ವಿಜಯರೆಡ್ಡಿ ಅವ್ರದ್ದು. ಟೋಟಲ್ ಅದರ್ ಲ್ಯಾಂಗ್ವೇಜಸ್ ಸೇರಿಕೊಂಡು 70ಕ್ಕಿಂತ ಜಾಸ್ತಿ, 70ಕ್ಕಿಂತ ಹೆಚ್ಚು. ಹಿಂದಿ ಇದೆ, ತೆಲುಗು ಇದೆ, ಎಲ್ಲ ಸೇರಿಕೊಂಡು 70ಕ್ಕಿಂತ ಜಾಸ್ತಿ. ಎಷ್ಟಂತ ಕೌಂಟ್ ಕರೆಕ್ಟಾಗಿ ಗೊತ್ತಿಲ್ಲ. 76, 72 ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅಬೌವ್ 70. ವೆರಿ ನೈಸ್. ಮತ್ತು ಅವ್ರು ಕನ್ನಡ ಜಾಸ್ತಿ ಮಾಡೋರು ಕನ್ನಡ ಸಿನಿಮಾಗಳು, ಕನ್ನಡದಲ್ಲೇ ಜಾಸ್ತಿ ಮಾಡಿರೋದು. ಬನ್ನಿ, ಅದೊಂದು ಅಪರೂಪದ ಫೋಟೋಸ್ ಇದಾವೆ, ತೋರಿಸಿ ಸರ್. ರಜನಿಕಾಂತ್ ಅವರು, ಕುಮಾರ್ ಅವರು ಸ್ನೇಹಿತರೆ. ಇವರು ವಿಜಯರೆಡ್ಡಿ ಅವರು ಸ್ನೇಹಿತರೆ. ಇಷ್ಟು ಸರಳವಾಗಿ ಕಾಣ್ತಿರಲ್ಲ, ಅವರು ಗ್ರೇಟ್ ಡೈರೆಕ್ಟರ್ ಸ್ನೇಹಿತರು ಅವರು ವಿಜಯರೆಡ್ಡಿ ಅವರು. ರಜನಿ ಸರ್, ರಾಜ್ಕುಮಾರ್ ಅವರು ನೋಡಿ ಇಲ್ಲಿ ಅವರು ಎಲ್ಲ ಶಾರ್ಟ್ ತೆಗಿತಾರೆ. ಒಂದು ಒಳ್ಳೆ ವಿಜಯ್ ಎಟ್ ವರ್ಕ್. ಓಕೆ, ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಇದು ದೇವ ಪ್ರಾರಂಭ ಸಮಯದಲ್ಲಿ. ದೇವ ಅಲ್ಲ ಅನಿಸುತ್ತೆ, ಮೋಜುಗಾರ ಸೊಗಸುಗಾರ. ಯಾಕಂದರೆ ದೇವದಲ್ಲಿ ಸರ್ ವಿಷ್ಣು ಸರ್ ದಪ್ಪ ಇದ್ರು,
ಓಕೆ ಓಕೆ ಇರ್ಬೋದು. ಇದು ನೋಡಿ, ಇದು ಸ್ನೇಹಿತರೆ ಮೋಜುಗಾರ ಸೊಗಸುಗಾರ ಸಿನಿಮಾದ ಮುಹೂರ್ತ ಅಥವಾ ಯಾವುದೋ ಒಂದು ಶಾರ್ಟ್ ಅದು. ರಾಜ್ಕುಮಾರ್ ಅವರು ಈಗ ಸಮಾರಂಭಕ್ಕೆ ಬಂದು ಸ್ವೀಟ್ ತಿನ್ನಿಸ್ತಾರೆ ನೋಡಿ ವಿಜಯ ರೆಡ್ಡಿ ಅವ್ರಿಗೆ. ರಾಜ್ಕುಮಾರ್ ಅವ್ರ ಜೊತೆ ತುಂಬ ಸಿನಿಮಾ ಮಾಡಿದರು. ಹಾಗಾಗಿ ಗಂಧದ ಗುಡಿ ಟೈಮಲ್ಲಿ ಇದೆ. ಅಪ್ಪ ಗಂಧದ ಗುಡಿ ನೋಡಿ ಫೋಟೋ ಎಷ್ಟು ಚೆನ್ನಾಗಿದೆ ಸರ್. ಇದು ಈ ಫೋಟೋ ಸರ್ ಫಾದರು ಅದು ರಾಜ್ಕುಮಾರ್ ಕುಟುಂಬದವರ ಪ್ರಶಸ್ತಿ ನೀಡ್ತಾರಲ್ವ, ರಾಜ್ಕುಮಾರ್ ಅವಾರ್ಡು, ಅದು ಕೊಟ್ಟಿದ್ದಾರೆ, ಆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆವಾಗ ಅವ್ರು ವೀಲ್ ಚೇರ್, ಅದಕ್ಕೆ ಅವ್ರು ಕೆಳಗಡೆ ಬಂದುಬಿಟ್ಟಿದ್ದಾರೆ. ಓಹೋ ಓಕೆ. ಆವಾಗ SM ಕೃಷ್ಣ ಅವರು ಸ್ಟೇಟ್ ಅವಾರ್ಡ್ ಕೊಡ್ತಿರೋಂಥದ್ದು ನಾನು ನಿಮ್ಗೆ ತೋರಿಸಿದ್ನಲ್ಲ, ಆ ಸ್ಟೇಟ್ ಅವಾರ್ಡ್ ಕೊಡ್ತಿರೋಂಥದ್ದು. ಯಾಕಂದರೆ 2002 ಪುಟ್ಟಣ ಕಣಗಾಲ್ ಪ್ರಶಸ್ತಿ ಬಂದಾಗ SM ಕೃಷ್ಣ ಅವ್ರು ಮುಖ್ಯಮಂತ್ರಿ, ಅವಾಗ ಕೊಡ್ತಿರೋಂಥದ್ದು ನೋಡಿ ಪ್ರಶಸ್ತಿ. ಇದು ಸರ್ ನಿಮ್ಮ ಫ್ಯಾಮಿಲಿನಾ? ಇದು ಟೋಟಲ್ ಫ್ಯಾಮಿಲಿ ಇದು. ಎಷ್ಟು ಜನ ಸರ್? ತುಂಬ ಜನ ಇದ್ರಲ್ಲ ಸರ್. ನೀವ್ಯಾರು ಇದರಲ್ಲಿ? ಇದು ಫಾದರು ಮದರು. ಓಕೆ, ಇದು ನಾನು. ಓಕೆ, ಇದು ನನ್ನ ಹೆಂಡತಿ. ಓಕೆ, ಇದು ನನ್ನ ಮಗಳು ಡಾಕ್ಟ್ರು ಅಡಿಯ. ಓಕೆ, ಅಡಿಯ ಅವರು ಡಾಕ್ಟ್ರೆ. ಓಕೆ. ಆಮೇಲೆ ನಮ್ಮ ಮಗ ವಿಜಯ್. ಓಕೆ, ಸೀನಿಯರ್ ವಿಜಯ್, ಜೂನಿಯರ್ ವಿಜಯ್. ಓಕೆ. ಆಮೇಲೆ ನಾವು ತಮ್ಮ ನಾಗಿರೆಡ್ಡಿ. ಚೆನ್ನಾಗಿರ್ತಾರಲ್ಲ ಅವರು, ನಾಗಿರೆಡ್ಡಿ. ಓಕೆ. ಆಮೇಲೆ ಓಕೆ, ಇವರು ನಮ್ಮ ಸಿಸ್ಟರು. ಇವರು ಇನ್ನೊಬ್ಬ ಸಿಸ್ಟರು, ಅಂದರೆ ವಿಜಯ ರೆಡ್ಡಿ ಮಕ್ಕಳು, ಹೆಣ್ಮಕ್ಕಳು. ಇವರು ಶ್ರೀನಿವಾಸ ರೆಡ್ಡಿ ಅಂತ, ಇವರು ಫಿಲ್ಮ್ ಡೈರೆಕ್ಷನ್ ಮಾಡಿದ್ದಾರೆ. ಶ್ರೀನಿವಾಸ ರೆಡ್ಡಿ ಅಂತ, ಇಲ್ಲಿ ಕನ್ನಡ ಮೂವಿಗಳು. ಬಟ್ ಕ್ಲಿಕ್ ಆಗಲಿಲ್ಲ. ಬಟ್ ಇವರು. ಆಮೇಲೆ ಇವರು ನಾಗಿರೆಡ್ಡಿ ಮಗ. ನಿಮ್ಮ ತಮ್ಮನ ಮಗ? ತಮ್ಮನ ಮಗ ಇವರು. ಇವರ ಹೆಂಡತಿ. ಓಕೆ, ಓಕೆ. ಆಮೇಲೆ ಇವರು ಬಂದು ನಮ್ಮ ಸಿಸ್ಟರ್ ಅಲ್ವಾ, ಸೊಸೆ. ಓಕೆ. ಆಮೇಲೆ ಇವರು ಈ ಸಿಸ್ಟರ್ ಮಗ. ಒಬ್ಬನೇ ಮಗ ಇವರು. ಆಮೇಲೆ ಇವರು ಬಂದು ಇವರಿಗೆ ಸಿಸ್ಟರ್ಸ್. ಯಾರು ನಮ್ಮ ತಮ್ಮ ಮಗ ಇದ್ದಾರಲ್ವ, ಅವರ ಹೆಂಡತಿಗೆ ಇವರು ಸಿಸ್ಟರ್ಸ್. ಓಕೆ, ಅವ್ರು ನಾದ್ಲಿರೋರು. ಓಕೆ, ತುಂಬ ದೊಡ್ಡ ಫ್ಯಾಮಿಲಿ. ನಮ್ಮ ಇದು ನಾಗಿರೆಡ್ಡಿ ವೈಫು. ನಾಗಿರೆಡ್ಡಿ ಅವರ ವೈಫ್ ಇಲ್ಲಿದ್ದಾರೆ. ಇದು ಸ್ನೇಹಿತರೆ ನೋಡಿ, ಇದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸರ್ಕಾರದ ಸಂಸ್ಥೆ. ಅವರು ಬೆಳ್ಳಿ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ, ದುರದೃಷ್ಟವಶಾತ್ತು. ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದ ಸಾಧಕರನ್ನ, ನಿರ್ದೇಶಕರು, ನಟರು, ತಂತ್ರಜ್ಞರು ಕರೆಸಿ ಅವರ ಜರ್ನಿಯನ್ನು ರೆಕಾರ್ಡ್ ಮಾಡುವವ್ರ ಜೊತೆ ಸಂವಾದ ಮಾಡುವ ಒಂದು ಕಾರ್ಯಕ್ರಮ ಬೆಳ್ಳಿ ಹೆಜ್ಜೆ ಅಂತ ಮಾಡ್ತಾಯಿದ್ರು. ಆ ಇವೆಂಟಿಗೆ ಸೇರಿರೋದು ಅವ್ರ ಇಡೀ ಕುಟುಂಬ. ತುಂಬ ಚೆನ್ನಾಗಿತ್ತು. ನಾನು ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮಕ್ಕೆ ನಾಗಚಳಿ ಚಂದ್ರಶೇಖರ್ ಅವರು ಮತ್ತು BL ವೇಣು ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ವಿ. ಸೊ ಆ ಕಾರ್ಯಕ್ರಮಕ್ಕೆ ಸರ್ಕಾರ ಅದು ನಿಲ್ಲಿಸ್ಬಿಟ್ಟಿದೆ. ದಯವಿಟ್ಟು ಚಲನಚಿತ್ರ ಅಕಾಡೆಮಿ ಅದು ಮಾಡಲಿ ಅಂತ ರಿಕ್ವೆಸ್ಟ್ ನಂದು. ಸೊ ಹಾಗಾಗಿ ಇದು ತಮಿಳುನಾಡಿನಲ್ಲಿ ಒಂದು ಸನ್ಮಾನ ಮಾಡಿದರು. ಆವಾಗ 100 years ಫಿಲ್ಮ್ ಇದು. 100 years ಆಫ್ ಫಿಲ್ಮ್ ಸಿನಿಮಾ ಇಂಡಸ್ಟ್ರಿ ಅಂತ ಮಾಡಿದಾಗ ವೇರಿಯಸ್ ಲ್ಯಾಂಗ್ವೇಜಿನಿಂದ ಎಲ್ಲರನ್ನೂ ಸನ್ಮಾನ ಮಾಡಿದರು ಅವಾಗ, ಹಿರಿಯರನ್ನು. ಆವಾಗ ಅಪ್ಪನ್ನು ಅವರು ಸನ್ಮಾನ ಮಾಡಿದರು. ಓಕೆ, ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಸಿಟಿ. ಸರ್ ಆ್ಯಕ್ಟ್ ಮಾಡಿದಾರಾ? ಆ್ಯಕ್ಟ್ ಮಾಡಲಿಲ್ಲ. ಏನಂದರೆ ಇದು ವಿಜಯ ರೆಡ್ಡಿ ಅವರು ರಾಜನ ಗೆಟಪ್ಪಲ್ಲಿ ಇವರು ಇಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಚಿಕ್ಕ ಇದು ಸುಮ್ಮನೆ ಒಂದು ಫ್ಯೂ ಸೆಕೆಂಡ್ಸ್ ಕಾಣಿಸುವ ಇದು ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಒಂದು ಕ್ಯಾಮಿಯೋ ರೋಲು. ಸೂಪರ್ ಸರ್. ನಟ ಆಗಿದ್ರು, ಒಳ್ಳೆ ನಟ ಆಗಿದ್ರು, ಒಳ್ಳೆ ಫಿಸಿಕ್ ಹೆಂಗಿದೆ ಅದು. ಬಟ್ ಅಂದರೆ ಅವರು ಸಿನಿಮಾನಲ್ಲಿ ರಾರಾಜರಾಗಿ ಕಾಣಿಸೋದು ಮಾತ್ರ ಇಲ್ಲ, ನಿಜ ಜೀವಿತದಲ್ಲೂ ರಾರಾಜರ ಥರ ಅವರು ಇದ್ದರು. ರಾಜನ್ ಥರನೇ ಇದ್ದರು. ಅವ್ರ ಕಮ್ಯಾಂಡ್ ಆಗಲಿ, ಅವರು ಪ್ರಿನ್ಸಿಪಲ್ಸ್ ಆಗಲಿ, ರೆಸ್ಪೆಕ್ಟ್ ಆಗಲಿ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಬನ್ನಿ ಸರ್. ಬರಲ್ಲ ಸರ್? ಬನ್ನಿ. ಈ ಮನೆ ಒಂದು ಕಾರ್ನರ್ ಹೌಸ್. ಇದು ತುಂಬ ಚೆನ್ನಾಗಿದೆ, ದೊಡ್ಡ ಸೈಟು. ಇಲ್ಲಿ ಬೋರ್ಡ್ ಇಲ್ಲಿದೆ ರೀ, ವಿಜಯ ನಿಲಯ ಅಲ್ಲಿದೆಯಾ? ವಿಜಯ ನಿಲಯ ಬೋರ್ಡ್ ಇದೆ ಅಲ್ಲಿ. ಇಲ್ಲಿಂದ ಮೆಟ್ಲಿದೆ, ಬನ್ನಿ ಮನೆಗೆ. ಇದೇನಂದರೆ ಈ ಮಕ್ಕಳ ಸೈಕಲ್ಗಳಂತ ಇಲ್ಲಿ ಇಡ್ತೀವಿ, ಅದನ್ನು ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಇರಲಿ ಅಂತ ಈ ಥರ ಮಾಡಿಬಿಟ್ಟಿದ್ವಿ. ಸುಮ್ಮನೆ ಜಂಕ್ ಥರ ಕಾಣೋದು ಬೇಡ ಅಂತ. ಸರ್, ಇದು ಈ ವಿಂಡೋ ನೋಡಿ ಎಷ್ಟು ಚೆನ್ನಾಗಿದೆ, ಕಿಟಕಿ. ಅಬ್ಬಾ, ಅಲ್ಲಿ ನೋಡಿ ಕಸಾನು ಸುಮ್ಮನೆ ಇಟ್ಟಿಲ್ಲ ಅವರು, ಅದಕ್ಕೊಂದು ಡಿಸೈನ್ ಮಾಡಿ ಇಟ್ಟಿದ್ದಾರೆ ಎಲ್ಲನೂ. ಮೆಟ್ಲು ತುಂಬ ಈ ಥರ ಏಣಿ ಅದು ಇದನ್ನೆಲ್ಲ ಸುಮ್ಮನೆ ತುಂಬಿಟ್ಬಿಡ್ತೀವಿ ನಾವು ಅನೇಕರು. ಆದರೆ ಅವ್ರು ನೋಡಿ, ಯಾವತ್ತೂ ಅಪರೂಪಕ್ಕೆ ಬಳಸೋ ವಸ್ತುಗಳನ್ನು
ತುಂಬ ಚಂದಾಗಿ ಶೃಂಗಾರ ಮಾಡಿ ಅದನ್ನು ಒರೆಸಿ ನೀಟಾಗಿ ಇಟ್ಟಿದ್ದಾರೆ. ಆಹಾ, ವಿಜಯ ರೆಡ್ಡಿ ಅವ್ರ ಮನೆ ಮಹಡಿ ಟೆರೆಸ್ಸು. ಬನ್ನಿ. ಇದು ಜಿಮ್ ರೂಮು. ಹಾಂ, ನೀವು ಕೇಳಿದ್ರಲ್ವ 70 ಇಯರ್ಸ್ ಹಂಗೆ ಅಂತ. ಹಾಂ, 70 ಇಯರ್ಸ್ ಹಿಂಗೆ ಗಟ್ಟಿದ್ದೀರಿ ಅಂತ. ಇದು ನೀವು ಮಾಡ್ತೀರಿ? ನಾನು ಮಾಡ್ತೀನಿ. ಎಲ್ಲ ಮಾಡಲ್ಲ. ಹಾಂ. ನಾನು ಟ್ರೆಡ್ಮಿಲ್ಲು, ಹಾಂ, ಪುಷಪ್ಸು, ಪುಲಪ್ಸು ಅಂಥವು ಮಾಡ್ತೀನಿ ನಾನು. ತೋರಿಸಿ. ಸುಮ್ಮನೆ ಬನ್ನಿ, ಒಂದು ಶಾರ್ಟ್ ತೆಗೀನ ಅಷ್ಟೇ. ವಿಜಯ ರೆಡ್ಡಿ ಅವ್ರ ಮಗನ ಪರ್ಸ್ನಲ್ ಜಿಮ್ ಇದು. ಇಲ್ಲ, ನಂದಿಲ್ಲ, ಜೂನಿಯರ್ ವಿಜಯ್ ಇದು. ಹಾಂ, ಮೊಮ್ಮಗ ಅವ್ರದ್ದು. ಹೌದು, ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಂ ಹಾಂ ಹಾಂ. ಅವರೇ ಮಾಡಿರೋದು. ರೂಪ ಶಿಲ್ಪಿ ಅಂತ ಹೇಳ್ತಾರಲ್ಲ, ಅವರೇ ಅದು. ಓಕೆ, ನೈಸ್. ಎಷ್ಟು ಚೆನ್ನಾಗಿರೋದು ಮಾಡ್ಕೊಂಡಿದ್ದಾರೆ ನೋಡಿ, ನೀಟಾಗಿ ಅವರು. ವೆರಿ ನೈಸ್. ಇದು ಕೂಡ ನೋಡಿ ಆರ್ಟ್ ಪೀಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವತ್ತನ್ನ. ಸರ್ ಬನ್ನಿ, ಥ್ರೆಡ್ಮಿಲ್ ಮೇಲೆ ಒಂದು ಸುಮ್ಮನೆ ಒಂದು ಹೆಜ್ಜೆ ಹಾಕಿ. ಟ್ರೆಡ್ಮಿಲ್ ಬೇಡ ಬಿಡಿ, ಇದು ಮಾಡ್ತೀನಿ. ಪುಷಪ್ಸು ಮಾಡಿ ಮಾಡಿ, ಪುಷಪ್ಸ್ ಮಾಡಿ ಮಾಡಿ. ಸರ್ ಸರ್ಗೀಗ 71. ಆ 1, ಆ 2, ಆ 3, ಆ 4, ಆ 5, ಆ 6, 7, ಅಯ್ಯೋ 8, 9, 10. ಹಾಂ, ಬಿಡ್ತಾನಿಲ್ಲ ಸರ್. 11, ಹಾಂ 12, ನಮಗೆ ಕೈಕಾಲು ನೋಗ್ತಾ ಇದೆ. 13, 14, ಅಯ್ಯೋ ಹಾಂ 15. ಸರ್ ನಿಮ್ಗೆ 70 ವರ್ಷನಾ? 30 ವರ್ಷ ಥರ ಮಾಡ್ತಾ ಇದ್ದೀರಾ ಸರ್? 70ರಲ್ಲೇ ಹಿಂಗೆ, ನೀವು 20ರಲ್ಲಿ ಹೆಂಗಿದ್ರಿ? ಪೋಲ್ ವಾಲ್ಟ್ ಮಾಡ್ತಾ ಇದೆ. ಪೋಲ್ ವಾಲ್ಟ್ ಅದೇ ಕೋಲ್ಡ್ ಇಟ್ಕೊಂಡು ಆಡ್ತಾರಲ್ಲ. ಸರ್ ಸರ್ ನೀವು ಬಟ್ ಇದೆಲ್ಲ ಜೀನ್ಸು, ಇವೆಲ್ಲ ಜೀನ್ಸು. ವಿಜಯ ರೆಡ್ಡಿ ಅವ್ರ ಬ್ಲಡ್ಡು. ಸೂಪರ್ ಸರ್ ನೀವು. ಬಟ್ ಇವತ್ತಿಗೂ ಡೈಲಿ ಒಂದು ಸ್ವಲ್ಪ ಬರ್ತೀರಿ ಇಲ್ಲಿಗೆ? 40 ಮಿನಿಟ್ಸ್ 1 ಅವರ್ ಎಕ್ಸಸೈಸ್ ಮಾಡ್ತೀರಿ? ಟ್ರೆಡ್ಮಿಲ್ ಮಾಡ್ತೀನಿ, ಇದು ಮಾಡ್ತೀನಿ. ಪುಷಪ್ಸ್ ಇವಾಗ ಪುಲಪ್ಸ್ ಬರ್ತಾ ಇಲ್ಲ. 7 ಮಾಡ್ತಾ ಇದ್ದೆ, ಇವಾಗ ಸ್ವಲ್ಪ ಕಷ್ಟ ಆಯಿತು. ವಾವ್, ಸೂಪರ್ ಸರ್. ನಿಮ್ಮ ನೋಡಿ ನಾವೆಲ್ಲ ಕಲಿಯೋದು ಭಾಳ ಇದೆ, ಯೂಸ್ ಕಲಿಯೋದು ನಾವೆಲ್ಲ. ಬನ್ನಿ. ಆಮೇಲೆ ಇದು ನಮ್ಮ ರಿಲ್ಯಾಕ್ಸಿಂಗ್ ಪ್ಲೇಸ್ ಈವ್ನಿಂಗ್ ಆದರೆ. ಹಾಂ, ಈವ್ನಿಂಗು ನೋಡಿ, ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ 2-3 ಥರದ ವ್ಯವಸ್ಥೆ ಇದೆ. ಒಂದು ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದರೆ ಅಥವಾ ಫ್ಯಾಮಿಲಿ ಜೊತೆಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಣ್ಣದೊಂದು ಕ್ಯೂಟ್ ಸೆಟಪ್ ಮಾಡಿದ್ದಾರೆ. ಮೂನ್ಲೈಟ್ ಡಿನ್ನರು ಬೆಳದಿಂಗ್ ಊಟಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ. ಬೇಡ ಅಂದರೆ ನೋಡಲ್ಲ ಕೂತ್ಕೋಬೋದು ಉಯ್ಯಾಲೆ ಮೇಲೆ. ಬನ್ನಿ ಸರ್, ಉಯ್ಯಾಲೆ ಮೇಲೆ ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ. ಥ್ಯಾಂಕ್ಸ್ ಸರ್. ಜಮೀನ್ದಾರ ಫೀಲ್ ಥರ ಚೆನ್ನಾಗಿದೆ. ಅದ್ಭುತ ಸರ್ ಇದು. ಗ್ರೇಟ್. ಸಂಜೆ ಹೊತ್ತು ರಿಲ್ಯಾಕ್ಸ್ ಆಗೋಕ್ಕೆ ಏನಾದ್ರು ಲೈಟಾಗಿ ಒಂದು 4 o'clock ಬಂದರೆ ಸ್ವಲ್ಪ ಹಂಗೆ ವಾಕಿಂಗ್ ಮಾಡಿಬಿಟ್ಟು, ಮಾರ್ನಿಂಗು ಸ್ವಲ್ಪ ಹೆವಿ ಎಕ್ಸಸೈಸು, ಈವ್ನಿಂಗ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಎಕ್ಸಸೈಸು, ಕೂತ್ಕೊಂಡು ಏನಾದರೂ ಮಾತಾಡೋದು, ಅದು ಇದು ಅಂತ ರಿಲ್ಯಾಕ್ಸ್ ಮಾಡೋದು. ರಿಲ್ಯಾಕ್ಸಾಗಿ ಏನಿಲ್ಲ, ಇಲ್ಲವೇ ಇಲ್ಲ. ಟೀ ಕಾಫಿನೂ ಇಲ್ಲ. ಟೀ ಕಾಫಿನೂ ಕುಡಿಯಲ್ಲ? ಯಾರೂ ಕುಡಿಯೋಲ್ಲ ನಮ್ಮ ಮನೆಯಲ್ಲಿ, ಇನ್ಕ್ಲೂಡಿಂಗ್ ಮೈ ವೈಫ್ ಆಲ್ಸೋ. ಯಾಕೆ? ಹಂಗೆ ಆಗಿದೆ. ಅಮ್ಮ ಟ್ರೈನಿಂಗ್, ಅದು ಅಮ್ಮನೂ ಟ್ರೈನಿಂಗ್. ಒಳ್ಳೆ ಊಟ. ಬ್ಯಾಡ್ ಹ್ಯಾಬಿಟ್ ಅಂದರೆ ನಾನ್ ವೆಜಿಟೇರಿಯನ್. ಅದೇನು ಬೇಡ ಬಿಟ್ಟು ಅದು ನೈಟ್ ಆದರೆ ಭಾಳ ಚೆನ್ನಾಗಿ ಕಾಣ್ತದೆ. ಆ್ಯಕ್ಚುಲಿ ತಂಪಾಗೆ ನನಗೆ ಗೊತ್ತಿರೋದು ಓನ್ಲಿ ಫಿಯೇಟು, ಅಂಬಾಸಿಡರ್ ಅಷ್ಟೇ. ನೋಡಿ, ವಿಜಯ ರೆಡ್ಡಿ ಅವರು ಮೊಮ್ಮಗನ ಕಾರು. ಇದು ಮಾತ್ರ ಇಲ್ಲ, ಹಾಂ, ಇನ್ನೂ 3 ಕಾರ್ ಇದೆ. ಇಲ್ಲೇ ಇದೆ. ಒಂದು ಆಫೀಸ್ ತಗೊಂಡು ಹೋಗಿದ್ದಾನೆ, ಇನ್ನೊಂದು ಅಲ್ಲಿದೆ, ಒಂದು ಪಕ್ಕ ಸೈಟಲ್ಲಿದೆ. ಜಾಗ ಇದೆ. ಅದೇ ನಿಮ್ಮ ಮಗನಿಗೆ ಕಾರ್ ಕ್ರೇಜ್, ಅದಕ್ಕೆ ನಿಮ್ಮ ಫ್ಯಾನ್ ಆಗಿದೆ ಅನ್ರಿ ಅದು. ವಿಜಯ ರೆಡ್ಡಿ ಅವ್ರ ಮೊಮ್ಮಗ ಅಂದರೆ ಇವ್ರ ಮಗ, ಅವ್ರ ಹೆಸರು ವಿಜಯ್ ಅಂತಾನೆ. ಅವ್ರಿಗೆ ಕಾರ್ ಬಗ್ಗೆ ತುಂಬ ಆಸಕ್ತಿ, ಹವ್ಯಾಸ. ಸೊ ಒಂದು 3-4 ಕಾರ್ ಇಟ್ಕೊಂಡಿದ್ದಾರೆ. ಇದು ಸ್ಕೋಡಾ ಕಾರ್, ಇದು ತುಂಬ ಚೆನ್ನಾಗಿದೆ ನೋಡಿ ಇದು. ಓಹ್, ನೀವು ತೊಗೊಂಡಿದ್ದು ಫಸ್ಟ್ ಕಾರ್ ಯಾವುದು? ನೀವು ತೊಗೊಂಡಿದ್ದು? ಅವನೆಲ್ಲ ಮಾರ್ಬಿಡ್ತಾನ್ರಿ, ಇರುವುದಿಲ್ಲ ಅದು ಅಂತ ಜಾಗ ಇಲ್ವಲ್ಲ. ವಿಜಯ ರೆಡ್ಡಿ ಅವ್ರು ಯಾವ ಕಾರ್ ಇಟ್ಕೊಂಡಿದ್ರು? ವಿಜಯ ರೆಡ್ಡಿ ಅವ್ರು ಫಿಯೇಟ್ ಇಟ್ಕೊಂಡ್ರು. ಆವಾಗ ಫಿಯೇಟ್ ಇಟ್ಕೊಂಡ್ರು. ಅದು ಭಾಳ ಓಲ್ಡ್ ಆಯಿತು, ಬೆಟ್ಟಾಗಿದೆ. ಆಮೇಲೆ ವಿಜಯ ರೆಡ್ಡಿ ಅವರು ಫಸ್ಟ್ ಟೈಮು ಇಲ್ಲಿಗೆ ಬಂದ ಮೇಲೆ, ನಾವು ಶುರು ಮಾಡಿದ ಮೇಲೆ ಒಂದು ಕಾರ್ ಅವರು ಶೋರೂಮಿಗೆ ಬಂದು
ತಗೊಂಡಿದ್ದಾರೆ, ಡೆಲಿವರಿ ತಗೊಂಡಿದ್ದಾರೆ. ಆ ಕಾರ್ ಪಕ್ಕದ ಸೈಟಲ್ಲಿದೆ ಇವಾಗ. ಅದನ್ನು ತೋರಿಸಿರ್ಬೇಕಾದ್ರೆ ತುಂಬ ಆಸಕ್ತಿ ಇದೆ ಅಂದ್ರೆ ಅವ್ರಿಗೆ. ಆ್ಯಕ್ಚುಲಿ ಯು ಆರ್ ನಾಟ್ ವೆಲ್, ಆದರೂ ಅಲ್ಲಿ ಬಂದು ಡೆಲಿವರಿ ತಗೊಂಡು ಇದು ಮಾಡಿ. ಓ, ಯಾವ ಕಾರ್ ಸರ್ ಇದು? BMW. ಇದು ಟಾಪ್ ಎಂಡ್ ಅಂತಾರಲ್ಲ ಆ ಥರದ? ಹಾಂ, ಆ ಥರದ್ದು BMW. ಟಾಪ್ ಹೆಡ್ ಎಲ್ಲ ಮೀಡಿಯಮ್ ಎಂಡ್ ಇರ್ಬೋದು. ಓಕೆ, ನೋಡಿ ಸ್ನೇಹಿತರೆ, BMW ಕಾರ್ ಇದು. ಅವರ ಮೊಮ್ಮಗ ಅಂದರೆ ಅವ್ರ ಫ್ಯಾಮ್ಲಿದು, ವಿಜಯ ರೆಡ್ಡಿ ಅವ್ರ ಫ್ಯಾಮ್ಲಿದು. ಸೂಪರ್. ಸೊ ಮನೆ ಕಾಂಪೌಂಡಲ್ಲೇ 2 ಕಾರ್ ಇದೆ. ಇಲ್ಲೊಂದು ಕಾರ್ ಬರ್ತದೆ ಮುಂದೆ, ಅದು ಆಫೀಸ್ ಹೋಗಿದೆ ಅವನು. ಡೈಲಿ ಯೂಸ್ ಆಲ್ಟ್ರೇಟ್ ಮಾಡ್ತಾನೆ ಅವನು ಆ್ಯಕ್ಚುಲಿ. ಯಾಕಂದರೆ ಬ್ಯಾಟ್ರಿ ಸೇರ್ ಆಗಿಬಿಡ್ತಲ್ಲ, ಯೂಸ್ ಎಲ್ಲ. ಓಕೆ. ಸೊ ನಿಮ್ಮ ಮಗನ ಕಾರ್ ಬಗ್ಗೆ ತುಂಬ ಆಸಕ್ತಿ ಇದೆ ಅವನಿಗೆ. ನಾನು ಹೇಳ್ತಾ ಇರ್ತೀನಿ, ತೆಲುಗುನಲ್ಲಿ ಒಂದು ಪ್ರಾವರ್ಬ್ ಇದೆ, ರಾಜರ ಹಣ ರಾಳ ಪಾಲು. ತೆಲುಗಿನಲ್ಲಿ ಹೇಳಿ. ರಾಜರ ಸೊಮ್ಮು ರಾಳ ಪಾಲು. ಓಕೆ. ವಿಜಯ ಸೊಮ್ಮು ಕಾರ್ಲ ಪಾಲು. ಕಾರ್ಲ ಪಾಲು ಮೀನ್ಸ್ ಕಾರುಗಳು. ಸೊ ರಾಜರ ಹಣ ಕಲ್ಲುಗಳ ಪಾಲು ಆಗಿಬಿಡ್ತದೆ. ರಾಜರ ಹಣ ಕಲ್ಲಿನ ಪಾಲು. ಯಾಕಂದರೆ ಎಲ್ಲೋ ಬಚ್ಚಿರ್ತಾರೆ, ಇದು ಮಾಡ್ತಾರೆ, ಹೋಗ್ಬಿಡ್ತದೆ ಅದು ಆ್ಯಕ್ಚುಲಿ. ವಿಜಯ್ ಅಂದರೆ ನಮ್ಮ ಮಗ ಹಣ ಕಾರ್ಲ ಪಾಲು. ಕಾರಿನ ಪಾಲು. ರಾಜರ ಹಣ ಕಲ್ಲಿನ ಪಾಲು, ವಿಜಯ್ ಅವರ ಹಣ ಕಾರಿನ ಪಾಲು. ಇದು ಗ್ಯಾರೇಜಿನೂ ಒಂಥರ ಆರ್ಟಿಸ್ಟಿಕ್ ಆಗೇ ಮಾಡಿದ್ದೀನಿ ಆ್ಯಕ್ಚುಲಿ. ಓಕೆ, ನೋಡಿ ಸುಮ್ಮನೆ ಅದನ್ನು ಕಸ ಥರ ತುಂಬ ಕವಿಲ್ಲ, ತುಂಬ ಜನ ಕಸ ಥರ ಮಾಡಿಬಿಡ್ತಾರೆ ನಮ್ಮಂಥವ್ರು. ಗ್ರೇಟ್. ಮುನ್ರಾಜ್ ಅವರೇ ಬಗ್ಗೆ ಹೇಳಿ. ಇವರು ಜನಾರ್ದನ್ ಸರ್ ಅಂತ ಹೇಳ್ಬಿಟ್ಟು ನನ್ನ ತೀರಾ ಆತ್ಮೀಯರು. ಇಲ್ಲೇ ಪಕ್ಕದಲ್ಲಿ ಒಂದು 500 ಮೀಟರ್ ಕೂಗಳತೆಯಲ್ಲಿ ಒಂದು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾರೆ. ಇವರು ಮೂಲ ಇಲ್ಲಿನವರು 96 ಬಂದಾಗ. ಸೊ ನಾವು ಒಂದಷ್ಟು ವಿಜಯ್ ಸರ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ತೀರಾ ಸಹಾಯ ಮಾಡೋದ್ರಲ್ಲಿ ಇವರು ಒಬ್ಬರು. ತುಂಬ ಥ್ಯಾಂಕ್ಸ್ ಸರ್. ಅಲ್ಲ, ನೀವು ಇದನ್ನು ಕವರೇಜ್ ಮಾಡ್ತೀರ ಅಂದರೆ ನಮ್ಗೆ ಇನ್ನೂ ಹೆಮ್ಮೆ. ಹಾಗಾಗಿ ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ. ನಿಮ್ಮದು ಇವೆಲ್ಲ ನೋಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಇವ್ರನ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀರಾ. ಹಾಗಾಗಿ ನಮ್ಮ ಕಲಾ ಮಾಧ್ಯಮದ ಬಗ್ಗೆ ತುಂಬ ಜನ ಹೇಳ್ತೀರಿ ಚೆನ್ನಾಗಿ ಮಾಡ್ತೀರಿ ಅಂತ. ಆದರೆ ನಾವು ಒಂದು ವಿಡಿಯೋನ ಚೆನ್ನಾಗಿ ಮಾಡಿ ನಿಮ್ಗೆ ತೋರ್ಸೋಕ್ಕೆ ಹಿಂದೆ ಇಷ್ಟು ಜನ ಮಾಹಿತಿದಾರರು, ಇಷ್ಟು ಜನ ನಮಗೆ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ಅಂತ ಪ್ರತಿಯೊಬ್ಬರಿಗೂ ಧನ್ಯವಾದ. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.